ಅಂತ ಬರುತ್ತೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಅದರಿಂದ ಹೇಳಿದ್ರೆ ಕಂಪನಿಯವರು ಅವ್ರಿಗೆ ಸಪ್ಲೈ ಮಾಡ್ತಾರೆ. ಬುಕ್ಸನ್ನು ಕೊಡಿಸ್ತೀನಿ, ಸ್ಟೇಷನರಿ ಕೊಡಿಸ್ತೀನಿ, ಯೂನಿಫಾರ್ಮ್, ಶೂಗಳನ್ನು ಕೊಡಿಸ್ತೀನಿ. 10 ವರ್ಷದ ಹಿಂದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ನಮ್ಮ ಊರಿನ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ. ವಿದ್ಯಾರ್ಥಿಗಳು ಸ್ಮಾರ್ಟ್ ಕ್ಲಾಸ್. ಎಂಥ ಪರಿಸ್ಥಿತಿ ನೋಡಿ, ಅಲ್ಲಿ ಟೀಚರ್ಸ್ ಇಲ್ಲ. ಒಬ್ಬನೇ 1ರಿಂದ 4ನೇ ಕ್ಲಾಸ್ವರೆಗೂ ಒಂದೇ ಟೀಚರ್. ಆ ಟೀಚರ್ ಬಂದರೆ ಕ್ಲಾಸ್ ನಡೆಯುತ್ತೆ, ಇಲ್ಲಾಂದ್ರೆ ಇಲ್ಲ. ಈಗ ಆ ಟೀಚರ್ ಬರಲಿಲ್ಲ ಅಂದರೆ ಕ್ಲಾಸ್ ನಡೆಯುತ್ತೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಹೋಗ್ಬಿಟ್ಟು ಸ್ಮಾರ್ಟ್ ಬೋರ್ಡನ್ನು ಆನ್ ಮಾಡಿಕೊಂಡು ಕ್ಲಾಸನ್ನು ಕೇಳ್ತಾರೆ. 10 ವರ್ಷದಿಂದ ಸ್ಮಾರ್ಟ್ ಬೋರ್ಡನ್ನು ಹಾಕಿಸ್ಕೊಟ್ಟಿದ್ವಿ. ಸೊ ಹೀಗೆ ಒಂದು ಸಾಮಾಜಿಕ, ನಮ್ಮ ಶಾಲೆಗಳನ್ನು ನಾವು ಮರಿಬಾರ್ದು. ನೀವು ಓದಿರುವಂಥ ಶಾಲೆಗೆ ನಿಮ್ಮದೇ ಆದಂಥ ಕೊಡುಗೆ ಕೊಡಬೇಕು. ಸೊ ನೀವು ಮುಂದೆ ಇಂಥ ಒಂದು ಪ್ಲೇಸ್ಗೆ ಹೋದಾಗ ನಿಮ್ಮಲ್ಲಿ ಆದಷ್ಟು ಸಹಾಯವನ್ನು ಮಾಡಬೇಕು ಮತ್ತು ಆ ಶಾಲೆಗಳಿಗೆ ಎಜುಕೇಷನನ್ನು ಕೊಡಬೇಕು. ನಮ್ಮ ಆ ಹಳ್ಳಿಯಿಂದ ಎಲ್ಲ ಮಧುಗಿರಿಗೆ ಹೋಗ್ತಾಯಿದ್ರು, ಬಸ್ ಇಲ್ಲ ನೋಡಿ. ಈಗ ನಾನು KSRTC ಬಂದೆ, 78 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ನಮ್ಮ ಹಳ್ಳಿಗೆ ಸರ್ಕಾರಿ ಬಸ್ ಬಂದಿರಲಿಲ್ಲ. ನಾನೀಗ MD ಆದಮೇಲೆ ಬಸ್ಸನ್ನು ಬಿಟ್ಟಿದ್ದೇನೆ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ನೀವು ಒಂದು ಸ್ಥಾನಕ್ಕೆ ಬಂದಾಗ ನಿಮ್ಮ ಒಂದು ಗ್ರಾಮಕ್ಕೆ, ನಿಮ್ಮ ಒಂದು ಊರಿಗೆ ನಿಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬಹುದು. ಸೊ ನೀವು ಅಂದ್ಕೊಳ್ಬೋದು, ಇಷ್ಟೆಲ್ಲ ಬಂದು ಇವ್ರು ಪರಿಚಯ ಮಾಡ್ಕೊಂಡಿದ್ದು ಏನಪ್ಪ ಇವರು, ನಾವು UGC NET ರೆಡಿ ಆಗ್ತಾಯಿದ್ರೆ ಇವೆಲ್ಲ. ನೋ, ದಿಸ್ ಈಸ್ ಆಲ್ ಲೆಸನ್ ಫಾರ್ ಯು. ಎಲ್ಲೋ ಒಂದು ಕಡೆ ನಾನು ಹೇಳಿದಂಥ ಮಾತುಗಳಿಂದ ಇನ್ಸ್ಪಿರೇಷನ್ ಬಂದು ನಿಮಗೆ, ನೀವು ನಾಳೆ ದಿವಸ ಸಕ್ಸಸ್ ಆದರೆ ಐ ವಿಲ್ ಬಿ ದಿ ಹ್ಯಾಪಿಯೆಸ್ಟ್ ಪರ್ಸನ್. ಅರ್ಥ ಆಯ್ತಲ್ಲ? ಸೊ ಆದ್ದರಿಂದ ಯಾವುದೇ ಎಂಡ್ ಇಲ್ಲ, ಯಾವುದೇ ಇಂಪಾಸಿಬಲ್ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಪಾಸಿಬಿಲಿಟಿ ಇರುತ್ತೆ. ಇದಕ್ಕೆಲ್ಲ ನೀವೇ ಜವಾಬ್ದಾರು, ನೀವೇ ಹೊಣೆ, ನೀವೇ ಇದನ್ನು ಪ್ರಯತ್ನವನ್ನು ಪಡಬೇಕು. ನೀವೇ ಕಷ್ಟಪಟ್ಟಾಗ ಮುಂದೆ ಬರ್ತೀರ. ಸೊ ಆದ್ದರಿಂದ ಡೆಫಿನೆಟಾಗಿ ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರ. ಈ ಸಮಯವನ್ನು ಅರ್ಥಪೂರ್ಣವಾಗಿ ಬಳಸ್ಕೊಳ್ಳಿ, ಅರ್ಥಪೂರ್ಣವಾಗಿ ಸಮಯವನ್ನು ಕಳೀರಿ. ಮತ್ತು ನೀವು ಬಂದಿರುವಂಥ ಪರ್ಪಸ್ ಏನು ಅನ್ನೋದನ್ನು ಯಾವಾಗಲೂ 24 ಗಂಟೆ ನಿಮ್ಮ ಮೈಂಡಲ್ಲಿ ಇರಬೇಕು. ನಾನು ಯಾಕೆ ಬಂದಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಏನು ಮಾಡ್ತಾ ಇಲ್ಲ, ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತು ಒಂದೇ ದಿವಸ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಏನಿಲ್ಲ. ಇವತ್ತು ನೀವು ಇಲ್ಲಿ ಕೂತಿದ್ದೀರಾ, ನಾಳೆ ನಿಮ್ಮ ಎಕ್ಸಾಮಿನೇಷನ್ ಸಕ್ಸಸ್ ಆಗ್ಬೋದು, ಸಕ್ಸಸ್ ಆಗದೆ ಹೋಗ್ಬೋದು. ಡೋಂಟ್ ಲೂಸ್ ಯುವರ್ ಹಾರ್ಟ್. ಟ್ರೈ ಅಗೇನ್, ಪ್ರಯತ್ನ ಪಡಿ. ಅರ್ಥ ಆಯ್ತಲ್ಲ? ಈ ಸರಿ ನಾನೇನು ತಪ್ಪು ಮಾಡಿದೆ, ಮುಂದಿನ ಸರಿ ಮಾಡಬಾರ್ದು. ಈ ಸರಿ ನಾನು ಯಾವುದೋ ಒಂದು ತಪ್ಪು ಮಾಡಿದ್ದೀನಿ, ನಾನು ಎಲ್ಲೋ ವಿಫಲನಾಗಿದ್ದೀನಿ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ಎಕ್ಸಾಮಿನೇಷನಲ್ಲಿ ಸೆಟ್ರೇಟ್ ಮಾಡ್ಕೊಳ್ಳಿ ಇದನ್ನು. ಸೊ ಆದ್ದರಿಂದ ನೀವು ಬಂದಿರುವಂಥ ಉದ್ದೇಶ ಈಡೇರಬೇಕು. ಈಡೇರಲಿಲ್ಲ ಅಂದರೆ ಅದಕ್ಕೆ ಮರಳಿ ಪ್ರಯತ್ನವನ್ನು ಮಾಡಬೇಕು. ಅರ್ಥ ಆಯ್ತಲ್ಲ? ಅದಕ್ಕೆ ಎಂಡ್ ಇರೋದಿಲ್ಲ. ನಿಮ್ಮ ಒಂದು ನಾನೇನು ಕೆಲವು ವರ್ಡ್ಸನ್ನು ಹೇಳಿದ್ದೀನಿ, ಅದು ನಿಮ್ಮ ಎದೆಯಲ್ಲಿ ನಾಟಿರಬೇಕು. ಅದು ನಿಮ್ಮ ಸಕ್ಸಸ್ಗೆ ಕಾರಣ ಆಗುತ್ತೆ. ಸೊ ಆದ್ದರಿಂದ ಇವತ್ತು ಅಗೈನ್ ಐ ಥ್ಯಾಂಕ್ ಅವರ್ ವೈಸ್ ಚಾನ್ಸಲರ್. ಇಂಥ ಒಂದು ಉತ್ತಮವಾದಂಥ ವಾತಾವರಣವನ್ನು ಕಲ್ಪಿಸಿ ನಿಮಗೆ ಸರಿಯಾದ, ಯಾಕಂದರೆ ನೀವಿಲ್ಲಿ ಕೂತಿರೋರು, ನೀವು ಸಕ್ಸಸ್ ಆದರೆ ನಿಮ್ಮ ಹಿಂದೆ ಎಷ್ಟೋ ಜನ ನಿಮ್ಮನ್ನು ಹಿಂಬಾಲಿಸುವಂಥ ಒಂದು ವ್ಯಕ್ತಿಗಳಿರ್ತಾರೆ. ಅವರು ಸಹ ನೀವು ಅವರಿಗೆ ದಾರಿದೀಪ ಆಗಬೇಕು. ನೀವಿಷ್ಟು ಜನ ಬೇರೆಯವ್ರಿಗೆ ಗೈಡ್ ಮಾಡುವಂಥ ಒಂದು ಕೆಪಾಸಿಟಿ. ಯಾಕಂದರೆ ನಾನು ಲೆಕ್ಚರರ್ ಆಗಿದ್ದಾಗ ಎಷ್ಟೋ ನನ್ನ ಸ್ಟೂಡೆಂಟ್ KS ಎಕ್ಸಾಮಿನೇಷನನ್ನು ಪಾಸ್ ಮಾಡಿದ್ದಾರೆ, ಎಷ್ಟೋ ಸ್ಟೂಡೆಂಟ್ಸ್ ಪೊಲೀಸಲ್ಲಿ ಇದ್ದಾರೆ, ಎಷ್ಟೋ ಜನ ಟೀಚರ್ಸ್ ಆಗಿದ್ದಾರೆ. ಇವತ್ತು ನನಗೆ ನಾನು ಇವತ್ತು ಒಂದು ಉನ್ನತ ಹುದ್ದೆಯಲ್ಲಿದ್ದೀವಿ. ಇವತ್ತು ಯಾವಾಗ ಅವರು ಥ್ಯಾಂಕ್ಸ್ ಹೇಳ್ತಾರೆ, ಯಾವಾಗ ಅಂದರೆ ನಾನೇನೋ ಒಂದು ಕೆಲಸ ಮಾಡಿಕೊಟ್ಟು ಆದರೆ ಒಳ್ಳೆಯದು ಅಂತಾರೆ, ಇಲ್ಲಾಂದ್ರೆ ಬೈಕೊಳ್ತಾರೆ. ಆದರೆ ನಾನು ಪಾಠ ಕೇಳಿದಂಥ ವಿದ್ಯಾರ್ಥಿಗಳು ಇವತ್ತು ಒಂದು ಮೆಸೇಜನ್ನು ಕಳಿಸ್ತಾರೆ. ಯಾವತ್ತು? ಟೀಚರ್ಸ್ ಡೇ. ಆವತ್ತು ಐ ವಿಲ್ ಬಿ ದಿ ಹ್ಯಾಪಿಯೆಸ್ಟ್ ಪರ್ಸನ್. ನಾನು ಟೀಚ್ ಮಾಡಿದಾಗ ನನ್ನ ವಿದ್ಯಾರ್ಥಿಗಳು, ನಾನು ಅದನ್ನು ಹೇಳ್ತಾ ಇದ್ದೆ, ಈಗ ಎಲ್ಲ ಬದಲಾಗ್ತಾ ಇದೆ, ಕಾಲ ಬದಲಾಗ್ತಾ ಇದೆ. ಆವಾಗ ಟೀಚರ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ನಾವು. ನಮ್ಮ ಸ್ಟೂಡೆಂಟ್ ಹೇಳ್ತಾ ಇದ್ರು, ಸರ್ ನಿಮ್ಮ ಪಾಠ ಕೇಳಿದ್ರೆ ಸಾಕು ಪಾಸ್ ಮಾಡ್ಕೊಳ್ತೀವಿ ಸರ್ ನಾವು. ಈಗ ಆ ಥರ ಕಾಲ ಇಲ್ಲ. ಇದೆ ಕ್ಲಾಸ್ ರೂಮ್ ಟೀಚಿಂಗು ಇದೆ, ಇದ್ರ ಜೊತೆಗೆ ಈಗ ಹೊಸ ಹೊಸ ಟೂಲ್ಸ್ ಬರ್ತಾ ಇದೆ. ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ನೀವು ಬದಲಾಗಬೇಕು. ಚೇಂಜ್ ಇಸ್ ದಿ ಲಾ ಆಫ್ ನೇಚರ್ ಅಂತಾರೆ.
ಬದಲಾದ ಪರಿಸ್ಥಿತಿಗೆ ನೀವು ಚೇಂಜ್ ಆಗಬೇಕು. AI ಬಂದಿದೆ, ChatGPT ಬಂದಿದೆ, ಎಲ್ಲವನ್ನು ಬಳಸ್ಕೊಳ್ಳಿ. ಸೊ ಹೀಗೆ ನಾವು ಬದಲಾದ ಪರಿಸ್ಥಿತಿಗೆ ಹೊಂದ್ಕೊಂಡು ನಾವಿವತ್ತು ಸಕ್ಸಸ್ ಆಗಬೇಕಾಗುತ್ತೆ. ಎನಿಹೋ ಅಲ್ಟಿಮೇಟ್ಲಿ ಎಲ್ಲ ನಿಮ್ಮ ಕೈಯಲ್ಲಿದೆ. ನೀವು ಯಾವ ರೀತಿ ಇದನ್ನು ಬಳಸ್ಕೊಳ್ತೀರಾ, ಯಾವ ರೀತಿ ನೀವು ಸಕ್ಸಸ್ ಆಗ್ತೀರಾ, ಯಾವ ರೀತಿ ಇದನ್ನು ಮುಂದೆ ಕೊಂಡೋಗ್ತೀರಾ, ಮತ್ತು ನೀವು ಒಳ್ಳೆಯವರಾಗೋದ್ರ ಜೊತೆಗೆ ನಿಮ್ಮ ಜೊತೆಗೆ ಕೆಲವರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಇವತ್ತು ನನಗೆ ಕರೆದು ಇಲ್ಲಿ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಮುಖ್ಯ ಅತಿಥಿಗಳಾದ ಅಕ್ರಮ್ ಪಾಷಾ ಸಾಹೇಬ್ರೆ ಮತ್ತು ನಮ್ಮ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಜನಪ್ರಿಯ ಕುಲಪತಿಗಳೇ ಮತ್ತು ಎಲ್ಲ ಅಧಿಕಾರಿಗಳೇ, ನಮ್ಮ ಅಕ್ರಮ್ ಸಾಹೇಬರು ಇವತ್ತು ಪಾಷಾ ಸಾಹೇಬ್ ಎಲ್ಲ ಪ್ರತಿಯೊಂದೂ ಹೇಳಿದ್ರು, ಯಾವುದೂ ಬಿಡಲಿಲ್ಲ. ಅವರ ವೃತ್ತಿ ಜೀವನ ಒಬ್ಬ ಶಿಕ್ಷಕರಾಗಿ ಹೇಗೆ ತಾವು ನಿಯೋಜನೆಗೊಂಡು ಒಳ್ಳೆಯ ಅಧ್ಯಾಪಕರಾಗಿ ಮತ್ತು ಈ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಟೆಕ್ನಾಲಜಿ ಹೇಗಿದೆ ಮತ್ತು ಶಿಕ್ಷಣ ಅಂದ್ರೇನು ಮತ್ತು ಜೊತೆಗೆ ಮನುಷ್ಯತ್ವ ಗುರಿ ಮತ್ತು ನಮ್ಮ ಎಥಿಕ್ಸ್ ಅಂದರೆ ನಮ್ಮ ಸಿದ್ಧಾಂತಗಳು ಹೇಗಿರಬೇಕು, ನಾವು ಯಾವುದೇ ಅಧಿಕಾರಿ ಆದರೂ ಸಮಾಜಕ್ಕೆ ಹೇಗೆ ಕೊಡುಗೆ ಕೊಡಬೇಕು, ಪ್ರತಿಯೊಂದು ಏನೂ ಬಿಡದೇನೆ ಮತ್ತು ChatGPT ನಾವು ಏನೋ ಮಾತಾಡಬೇಕು ಅಂದ್ಕೊಂಡಿದ್ದೀವಿ ಸರ್, ಅದನ್ನು ತಾವು ಕವರ್ ಮಾಡಿದ್ರಿ. ತುಂಬ ಸುಲಲಿತವಾಗಿ ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಬಂದಿದ್ದ ಕನಸನ್ನ ತಾವು ನನಸು ಮಾಡೋದಕ್ಕೆ ನಿಮ್ಮ ಈ ಭಾಷಣ ತುಂಬ ದಿಕ್ಸೂಚಿಯಾಗಿ ಒಂದು ಹೊರಹೊಮ್ಮುತ್ತೆ ಅಂತ ನನ್ನ ಭಾವನೆ ಸರ್. ತುಂಬ ಧನ್ಯವಾದ ಸರ್. ತಾವು ಭಾಷಣ ನಮಗೂ ಸಹ ಪ್ರೇರಣೆ ಆಯಿತು. ಯಾಕಂದರೆ ನಾವು ವೃತ್ತಿ ಜೀವನದಿಂದ ಶಿಕ್ಷಕರಾಗಿ ಬಂದು ತಾವು ಸಹ ಶಿಕ್ಷಕರಾಗಿ ನಮಗೆಲ್ಲ ಒಂದು ಮಾರ್ಗದರ್ಶಕರಾಗಿರೋಂಥದ್ದು ಭಾಳ ಒಂದು ಸಂತಸದ ವಿಚಾರ. ಜೊತೆಗೆ ಸಾಹೇಬ್ರು ಹೇಳಿದ್ರು ತಾವು ಬಂದಿರೋದು UGC ನೆಟ್ಟು ಸ್ಲೆಟ್ ತರಬೇತಿಗೆ, KSET ತರಬೇತಿಗೆ, ಆದರೆ ಅದ್ರ ಜೊತೆಗೆ KS IAS ಮತ್ತು ಬೇರೆ ಬೇರೆ ಪ್ರೊಫೆಷನರಿ ಪರೀಕ್ಷೆಗಳಿಗೂ ಸಹ ಸಿದ್ಧತೆಗೊಳ್ಬೇಕಾಗ್ತದೆ ಅಂತಲೂ ಸಹ ಹೇಳಿದ್ದಾರೆ. ಇವತ್ತು ತಾವೆಲ್ಲ ಸ್ಲೆಟ್ ಮತ್ತು KSET ಮತ್ತು UGC ನೆಟ್ ತರಬೇತಿಗೆ ಬಂದಿದ್ದೀರಿ. ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರೋದು ಭಾಳ ಸಂತಸದ ವಿಚಾರ. ಯಾಕಂದರೆ ನಮ್ಮ ಪ್ರೊಫೆಸರ್ ಚೈನಳ್ಳಿ ಸತ್ಯನಾರಾಯಣ ಗೌಡರು ಭಾಳ ಆಯೋಜನೆ ಮಾಡ್ತಿರ್ತಾರೆ ಇದು ಕಾರ್ಯಕ್ರಮ. ನಾನು ಬಂದು 2 ತಿಂಗಳಾಗಿದೆ. ನಾನು ಬಂದಾಗಿಂದನೂ ನೋಡ್ತಾ ಇದ್ದೀರಿ, ತಾವು ತುಂಬ ಇದ್ರ ಜೊತೆಗೆ ಈ ಸಂಸ್ಥೆ ಜೊತೆಗೆ ಒಡಗೂಡಿಕೊಂಡು ಬೇರೆ ಬೇರೆ ತರಬೇತಿಗಳು ಕೊಟ್ಟು ಇಲ್ಲಿಂದ ಆದಂಥ ವಿದ್ಯಾರ್ಥಿಗಳು IAS KS ಸ್ಲೆಟ್ಟು ನೆಟ್ಟು ಆಗಿದೆ ಅಂತ ತಿಳಿದುಪಟ್ಟಿದ್ದೀನಿ. ಮತ್ತು ತಾವು ಎಲ್ಲ UGC ನೆಟ್ಟು ಮಾಡಿಕೊಂಡು ಶಿಕ್ಷಕ ವೃತ್ತಿಗೆ ಹೋಗೋ ಕಡೆ ಗಮನ ಹರಿಸ್ತಿದ್ದೀರಿ. ಶಿಕ್ಷಣ ಮತ್ತು ಅನ್ನ ದಾನ ಎರಡೂ ಒಂದು ಕ್ರಾಂತಿ. ಈಗ ನಾವು ನೋಡ್ತಾ ಬಂದಾಗ ಸಮಾಜದಲ್ಲಿ ಶಿಕ್ಷಣ ಕ್ರಾಂತಿ ಹೇಗೆಲ್ಲ ನಡ್ಕೊಂಬಂದಿದೆ ಅಂದರೆ ನಾವು ಒಂದು ಎಕ್ಸಾಂಪಲ್ ಹೇಳಬೇಕಾಗತ್ತೆ. ನಮ್ಮ ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರು ಇವತ್ತು ಬಂದ ಅನೇಕ ಬಡ ಮಕ್ಕಳಿಗೆ ರಾಜ್ಯದ ಅಥವಾ ದೇಶದ ಬಂದ ಬೇರೆ ಮಕ್ಕಳಿಗೆ ಅವರು ಕೊಡೋದು ಅನ್ನದಾನ ಮತ್ತು ಶಿಕ್ಷಣ ಎರಡು. ಅದೊಂದು ದೊಡ್ಡ ಕ್ರಾಂತಿ. ಯಾವುದೇ ಅಮಿಷಗಳನ್ನ ಇಟ್ಕೊಳ್ದೇನೆ, ಯಾವುದೋ ಸಣ್ಣ ಫೀಸು ತಗೊಳ್ದೇನೆ ದೊಡ್ಡ ಕ್ರಾಂತಿ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತು ಶಿಕ್ಷಣ ಕಲಿತ್ರೆ ಸಮಾಜದಲ್ಲಿ ಏನು ಬೇಕಾದ್ರೂ ತಲೆ ಎತ್ತಿ ಓಡಾಡೋಂಥ ಒಂದು ಚಾಕಚಕ್ಯತೆ ಶಿಕ್ಷಣದಿಂದ ಸಿಗುತ್ತೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕಾಗಿದೆ, ಇತ್ತೀಚೆಗೆ ನಮ್ಮ ಪದ್ಮಶ್ರೀ ಪ್ರಶಸ್ತಿ ತಗೊಂಡಂಥ ಮಂಗಳೂರಿನ ಅಜನಾಬ ಅವರು ಮಂಗಳೂರಿನ ಒಂದು ದಕ್ಷಿಣ ಕನ್ನಡದಿಂದ ಬಂದವರು ಒಂದು ಬಸ್ ಸ್ಟ್ಯಾಂಡಲ್ಲಿ ಕಿತ್ತಳೆ ಹಣ್ಣು ಮಾರಿ ಅದಂತ ಬಂದಂಥ ಒಂದು ಹಣನ ಒಗ್ಗೂಡಿಸಿ ಒಂದು ಶಾಲೆಯನ್ನು ಕಟ್ಟಿಸ್ತಾರೆ. ಅವರು ಒಂದು ಯಾವುದೇ ಅಮಿಷನ್ಗಳು ಇಟ್ಕೊಳ್ದೆ ಅವರು ಸಹ ಒಂದು ಕ್ರಾಂತಿ ಮಾಡಬೇಕು ಶಿಕ್ಷಣದಲ್ಲಿ. ಮಕ್ಕಳು, ನನ್ನ ಭಾಗದ ಮಕ್ಕಳು ಶಿಕ್ಷಣ ಕಲಿತ್ರೆ ಅದು ಒಂದು ದೊಡ್ಡ ಸಾಧನೆ ಅಂತ ಹೇಳಿ ತಾನು ಕಲ್ತಿಲ್ದೇ ಇರೋದನ್ನು ಅವರು ಅನುಭವಿಸಿ, ನಾನು ಕಲಿತಾಗೆ ನನ್ನ ಮಕ್ಕಳು ಸುತ್ತಮುತ್ತ ಮಕ್ಕಳು ಮಾಡಬಾರ್ದು ಅಂತ ಎಲ್ಲ ಮಕ್ಕಳು ತನ್ನ ಮಕ್ಕಳಾಗೆ ಒಂದು ನೋಡಿ ಆ ಭಾಗದಲ್ಲಿ ಒಂದು ಶಾಲೆ ಕಟ್ಟಿಸಿ ಈಗ ಅವ್ರಿಗೆ ನಿಮಗೆಲ್ಲ ತಿಳಿದಿರ್ಬೋದು, ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಇವತ್ತು ಸಹ ಅವರು ಚಪ್ಪಲಿ ಹಾಕೊಳ್ಳೋದಿಲ್ಲ ಓಡಾಡ್ಬೇಕಾದ್ರೆ, ಅಷ್ಟು ಸರಳ ವ್ಯಕ್ತಿತ್ವ. ಅದಕ್ಕೆ ಯಾಕೆ ಅಂದರೆ ಶಿಕ್ಷಣ ಕಲಿತ್ರೆ ಒಂದು ದೊಡ್ಡ ಸಾಧನೆ ಅಂತ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೀವು ನೆಕ್ಸ್ಟು UGC ಸ್ಲೆಟ್ ಮಾಡಿ ಶಿಕ್ಷಣ ವೃತ್ತಿ ನಾವು ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಿ. ಈಗ ನಿಮ್ಗೆ ಗೊತ್ತಿರ್ಬೋದು, ಈ ಹಂತದಲ್ಲಿ ನಾನು ಮಾತಾಡೋಕ್ಕೆ ಉಗ್ರಗಾಮಿಗಳು ಬಂದು ಒಂದು 5 ಜನಕ್ಕೊಂದು 10 ಜನಕ್ಕೊಂದು ಹೋಗ್ಬೋದು. ಆದರೆ ಒಬ್ಬ ಶಿಕ್ಷಕ ಸರಿಯಾದ ವೃತ್ತಿ ಮಾಡಲಿಲ್ಲ ಅಂದರೆ ಈಕ್ವಲ್ ಟು ಟೆರರಿಸ್ಟ್ ಅಂತ ನಾವು ಪಾಠ ಮಾಡಬೇಕು ಸರ್, ನಾನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಅವನು ಒಂದು ಸಮಾಜಕ್ಕೆ ಧಕ್ಕೆ ತರುವಂಥ ಒಂದು
ಕೆಲಸ ಮಾಡ್ದೇನೆ, ಪಾಠ ಮಾಡ್ದೇನೆ, ಬೇಕಾದ ಅನ್ವಾಂಟೆಡ್ ಕೆಲಸ ಮಾಡಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ನೆಗೆಟಿವ್ ಕಾನ್ಸೆಪ್ಟ್ ತುಂಬ. ಇವತ್ತಿನ ದಿನ ಬೆಳಗ್ಗೆ ಪೇಪರು ಟಿ ವಿ ನೋಡಿದ್ರೆ ಶಿಕ್ಷಕರು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಭಾಳ ಬೇಸರ ಆಗ್ತದೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಕಲಿಬೇಕಾದ್ರೆ ಸಾಹೇಬ್ರ ಅಕ್ರಮ್ ಶಪಾಶ್ ನಾವು ಸಣ್ಣ ಹಳ್ಳಿಯಿಂದ ಸರ್ಕಾರಿ ಶಾಲೆಗೆ ಕಲ್ತವರು. ಅವಾಗ ನಮಗೆ ಚಪ್ಪಲಿ ಇರಲಿಲ್ಲ, ಒಂದು ಬ್ಯಾಗು ಮತ್ತು ಒಂದು ಶರ್ಟು, ಒಂದು ಚಡ್ಡಿ ಹಾಕೊಂಡು ಹೋಗ್ತಾ ಇದ್ವಿ. ಇವತ್ತಿದೆ ನೀಲಿ ಶರ್ಟು, ಕಾಕಿ ಪ್ಯಾಂಟ್, ಕಾಕಿ ಚಡ್ಡಿ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. 5-5 ಕಿಲೋಮೀಟರ್ ನಡ್ಕೊಂಡು ನಾವು ಶಿಕ್ಷಣ ಅಂಥ ಮೇಧಾವಿ ಶಿಕ್ಷಕರಿದ್ರು. ಅವರೇ ನಮಗೆ ಮಾರ್ಗದರ್ಶನ. ಅವತ್ತು ಅವ್ರು ಕೊಡ್ತಿದ್ದ ಪಾಠಗಳು, ಹೇಳ್ಕೊಡ್ತಿದ್ದ ರೀತಿ, ಮತ್ತು ಇವತ್ತು ದಿನ ಹೊಡೆಯಾಗಿಲ್ಲ, ನಿಮಗೆ ಗೊತ್ತಿರ್ಬೋದು, ಕೇಸ್ ಹಾಕ್ಬಿಡ್ತಾರೆ ಪೇರೆಂಟ್ಸ್ ಬಂದು. ಆವಾಗ ನಮ್ಮೆಲ್ಲ ದಿನ ಪೂರ್ತಿ ಒಂದು ಬೆಂಚ್ ಮೇಲೆ ನಿಲ್ಲಿಸಿ ನಮಗೆ ಪನಿಷ್ಮೆಂಟ್ ಮಾಡ್ತಿದ್ರು. ತಂದೆ ತಾಯಿ ಸಹ ಏನೂ ಕೇಳ್ತಾ, ಆಯಿತು ಸರ್ ಹೊಡೀರಿ ಪರವಾಗಿಲ್ಲ, ಅವ್ರಿಗೆ ನಾವು ಏನು ಕೇಳೋ, ಕೈಕಾಲು ಮುರಿದಾಕೋರು ಪರವಾಗಿಲ್ಲ, ಚೆನ್ನಾಗಿ ಅವ್ನು ಓದಿದ್ರೆ ಸಾಕು ನಿಮ್ಮ ಮಾರ್ಗದರ್ಶನದಲ್ಲಿ ಅನ್ನೋ ರೀತಿ. ಆವತ್ತಿನ ದಿನ ಶಿಕ್ಷಣಕ್ಕೆ ಒಂದು ದೊಡ್ಡ ಇದಿತ್ತು, ಒಂದು ಎಥಿಕ್ಸ್ ಇತ್ತು. ಸಾಹೇಬ್ರ ಒಂದು ಎಥಿಕ್ಸು, ಸಾಮಾಜಿಕ ಕಳಕಳಿ ಇತ್ತು. ಇವತ್ತಿನ ದಿನ ಎಲ್ಲ ಬಿಸ್ನೆಸ್ ಆಗ್ತಾಯಿದೆ ಶಿಕ್ಷಣ, ಮತ್ತು ವಿಶ್ವವಿದ್ಯಾಲಯ ಗುಣಮಟ್ಟಗಳು ನಿಮಗೆ ಗೊತ್ತಾಗ್ತದೆ. ಅಂಥದ್ರಲ್ಲಿ ನೀವು ಯುವಜನತೆ, ನಮ್ಮ ದೇಶದ ಬೆನ್ನೆಲುಬು. ಇವತ್ತು ತಾವೆಲ್ಲ ಈ ಹಂತದಲ್ಲಿ ಶಿಕ್ಷಕ ವೃತ್ತಿ ಆಯ್ಕೊಂಡು ಶಿಕ್ಷಣಕ್ಕೆ ಒಂದು ನ್ಯಾಯ ಕೊಡಿಸುವ ರೀತಿ ತಾವು ಕ್ರಾಂತಿ ಮಾಡಬೇಕಾಗ್ತದೆ. ಯಾಕಂದರೆ ಅವಾಗಲೇ ನಾನು ಹೇಳಿದೆ, ಬ್ಯಾಡ್ ಟೀಚರ್ ಈಸ್ ಈಕ್ವಲ್ ಟು ಟೆರರಿಸ್ಟ್ ಅಂತ. ಆದ್ದರಿಂದ ನೀವು ಏನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅದು ಒಳ್ಳೆಯ ಒಂದು ದಿಕ್ಸೂಚಿ ಅಂತ ನಾನು ಭಾವಿಸ್ತೀನಿ. ಮತ್ತು ನಮ್ಮ ಸಾಹೇಬರು ಸುದೀರ್ಘವಾಗಿ ಮಾತಾಡಿದರೆ ನಾನು ಜಾಸ್ತಿ ವೇಳೆ ತಗೊಳ್ಳೋದಿಲ್ಲ. ನಿಮಗೆಲ್ಲ ಬಂದಂಥವ್ರಿಗೆ ಒಳ್ಳೆಯದಾಗಲಿ, ದೇವರು ಫಸ್ಟು ಆರೋಗ್ಯ ಇಂಪಾರ್ಟೆಂಟು. ಮತ್ತು ಹೇಳಿದರೆ ಕೈಯಲ್ಲಿ ದೆವ್ವ ಇದೆ ಅಂತ, ಆ ದೆವ್ವನ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ, ಅದರಿಂದ ನಿಮ್ಮ ಬಾಳು ಸಹ ಹಾಳಾಗ್ತಾಯಿದೆ. ಇವತ್ತು ನೆನ್ನೆ ನಾನು ಟಿ ವಿಲಿ ನೋಡಿದೆ, ಒಂದು ಚಿಕ್ಕ 12 ವರ್ಷದ ಮಗು ಆ ಪೊಲೀಸ್ ಸ್ಟೇಷನ್ ಮೇಲೆ ನಿಂತ್ಕೊಂಡು ಮುಂದೆ ಕೂತ್ಕೊಂಡು ನಮ್ಮ ಮನೆಗೆ ಹೋಗಲ್ಲ, ಮೊಬೈಲ್ ಕೊಡಿಸಿ ಅಂತೇಳಿ ಲಾವರಲ್ಲಿ, ಇದು ಇಂಡೋರಲ್ಲಿ ಗಲಾಟೆ ಮಾಡ್ತಾ ಸೈಕಾಗಿ ಕಿರ್ಚ್ತಾ ಇದ್ದಾರೆ. ಮನೆಗೆ ಹೋಗುವಂದ್ರೆ ನನ್ನ ಮನೆಗೆ ಹೋಗೋದ್ರೆ ಫಸ್ಟು ನನ್ನ ಪರ್ಸ್ನಲ್ ಪ್ರಾಬ್ಲಮ್, ನನ್ನ ಮೊಬೈಲ್ ಕೊಡಿಸಿ ಅಂತ. 12 ವರ್ಷದ ಹುಡುಗಿ. ಕೊನೆಗೆ ಅದನ್ನು ಕರ್ಕೊಂಡು ಹೋಗಿ ನೆನ್ನೆ ಸ್ಟೇಷನಲ್ಲಿ ಹಾಕಿ ಅವಳಿಗೆ ಕೌನ್ಸಿಲಿಂಗ್ ಕೊಡಿಸ್ತಾ ಇದ್ದಾರೆ. ಇವತ್ತಿನ ದಿನ ಮಾರಕವಾದಂಥದ್ದು ನಮ್ಮ ಟೆಕ್ನಾಲಜಿ ಎಷ್ಟು ಒಳ್ಳೆಯದೋ ಅಷ್ಟು ನಾವು ಹೇಗೆ ಅಳವಡಿಸ್ಕೊಳ್ತೀವಿ ಅದ್ರ ಮೇಲೆ ಹೋಗ್ತದೆ. ಇವಾಗ ಚಾರ್ಜ್ AI ಬಂದ ಮೇಲೆ ಶಿಕ್ಷಕ ವೃತ್ತಿ ಇದ್ದರೂ ಸಹ ಕೆಲಸ ಕಡಿಮೆ ಆಗ್ತದೆ. ಹುಡುಗರು ಕ್ಲಾಸ್ಗೆ ಅಟೆಂಡ್ ಆಗಲ್ಲ ಈಗೆಲ್ಲ. ಸೊ ಆನ್ಲೈನ್ ಕ್ಲಾಸು, ಬ್ಲೆಂಡೆಡ್ ಕ್ಲಾಸ್ ಮಾಡಿ ಅಂತ ಡಿಮ್ಯಾಂಡ್ ಆಗ್ತಾಯಿದೆ. ಯಾಕಂದರೆ ಎಲ್ಲ ಅವರೇ ಕೂತ್ಕೊಂಡು ಎಲ್ಲ ಟೈಪ್ ಮಾಡಿ ಫುಲ್ ಆನ್ಸರ್ ಬಿಡ್ತಾ ಇದೆ. ಅದ್ರ ಜೊತೆಗೆ ನಮಗೆ ಈಗಿನ ಶಿಕ್ಷಕರು ಏನಾಗ್ತಾಯಿದೆ, ಕಾಂಪಿಟೇಷನ್ನು AI ಜೊತೆಗೆ. ಆದ್ದರಿಂದ ಮುಂದೆ ತಾವೆಲ್ಲ ಈ ವೃತ್ತಿಗೆ ಬರ್ತಿದ್ದೀರಿ, ದೇವ್ರಿಗೆಲ್ಲ ನಿಮ್ಗೆ ಒಳ್ಳೇದು ಮಾಡಲಿ. ಸಮಾಜದಲ್ಲಿ ಒಂದು ಸರ್ಪ್ರಜೆಯಾಗಿ ನಾವು ಒಮ್ಮೆ ಅಂತೇಳಿ ನನಗೆ 2 ಮಾತು ಕೊಡೋದು ನಿಮಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಜೈ ಕರ್ನಾಟಕ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ VLS ಸರ್ ಅವರೇ, ವೆರಿ ಸೀನಿಯರ್ ಆ್ಯಂಡ್ ವೆಲ್ ನೋನ್ ಆಫೀಸರ್ ಶ್ರೀ ಅಕ್ರಮ್ ಪಾಸಾ ಅವರೇ, ಆ್ಯಂಡ್ our registrar Professor Naveen Kumar, and also our colleagues Professor Naidu ji, Professor Chandragowda ji, and Professor Niranjan, and also the faculty members and present media and the participants. So ಈಗಾಗಲೇ ಅಕ್ರಮ್ ಸರ್ ಮತ್ತು ರಿಜಿಸ್ಟ್ರಾರ್ ಅವರು ಮಾರಲ್ ಎಜುಕೇಷನ್ನು ಮತ್ತು ಸೋಷಿಯಲಿಸ್ಟಿಕ್ ಆಗಿರಬೇಕು ಅಂತೆಲ್ಲ ಭಾಳಷ್ಟು ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಜಸ್ಟ್ ಐ ವಾಂಟ್ ಟು ಇನ್ಫಾರ್ಮ್ ದಟ್ ದ ವ್ಯಾಲ್ಯೂ ಆಫ್ ದೀಸ್ CSIR ಆ್ಯಂಡ್ ನೆಟ್ ಎಕ್ಸಾಮ್. ಸೊ ನನಗೆ ಇವತ್ತು ಒಂದು ಕೊರಗಿದೆ. ನಾನು PhD ಮಾಡಿ ಪೋಸ್ಟ್ ಡಾಕ್ ಮಾಡಿ ಎಲ್ಲ ಕಡೆ ಮಾಡಿದ್ದೀನಿ. ಆದರೆ ಇಲ್ಲಿವರೆಗೂ ನನಗೆ ಇವತ್ತು ಕೊರಗಿದೆ ಅಂತಂದರೆ ಅದು ಐ ಆಮ್ ನಾಟ್ ಕ್ವಾಲಿಫೈಡ್ ನೆಟ್ ಆರ್ CSIR. ಸೊ ದಿಸ್ ನೆಟ್ ಆ್ಯಂಡ್ CSIR ಎಕ್ಸಾಮ್ ಈಸ್ ವೆರಿ ಇಂಪಾರ್ಟೆಂಟ್. It boosts your CV. Wherever it goes, it helps a lot. Because when I was doing postdoctoral research at Indian Institute of Science, there all the PhD students are highly qualified. Means they usually qualified CSIR. Means after the net exam, like those who are having high percentage, they will consider as CSIR. So they will get fellowship, they will consider as SRF also, Senior Research Fellowship. So in IISc, when I am doing postdoc, they used to ask me, why you didn't qualify net exam? And then sometimes they laugh at me also. Oh, how you came here without qualifying CSIR or net exam like that? So now you have a lot of opportunities in India and abroad,
especially India also. I think you people knows very well. Like in Bangalore, Indian Institute of Science, C.V. Raman Institute is there. Soft and Wet Materials Institutes are there. GNCSR is there. National Center for Biological Studies are there. So there are well-known research institute, and in also Mysore, CFTRI. There are CSIR labs in all over the country, and DST labs, Department of Science and Technology labs are there, and NITs are there, several NITs across India, and many central universities. I am not talking about only for science students. There are many opportunities for social students also, because if you go some the best central universities across India, they are doing extremely good research on social studies. So as you know that India need all kind of people. We need good politician, a good knowledge person, good economist, all kind of people we need. So nothing to hesitate. I am like social student, I am not a science student like that. Now the scenario in India has been changed completely. And also I used to say that those students, means among you people, if you want to go abroad, there are a lot of opportunities, because if you qualify CSIR exam, it will add up your CV. It will boost your CV. When I was doing postdoc in Japan, in there as a postdoctoral research, our professor used to ask when they are doing interview to take PhDs for some of the students, in their CV they have mentioned NET qualified, CSIR qualified. So professor asked me, Ananda, what is this? Some of the candidates have mentioned this exam. Is it any value like that? So this after these 10-year stories. So I said, no sir, this is one of the toughest exam in India to qualify for after PG program. Then professor selected only the candidates who are qualified CSIR exam. So if you want to pursue like PhD program in abroad also, there are several PhD schemes. That means you need not to pay anything. The government of Japan, USA and other European countries, they will pay the fellowship for you. One thing is that you need to qualify their interview and also some test. So in Japan, there are several opportunities are there, like MEXT fellowship is there, and one IGP program is there, Indian International Graduate Program. So like this, many programs are there, in European countries also there, and US also in many fellowships are there. One thing that you have to try with your correct knowledge, as you said, use your network properly. So if you are very much interested, you can go apply for projects and everything in IAC in all over the countries. There are some good IITs are there, IIT Bombay, IIT Delhi, IIT Kharagpur, IIT Kanpur, IIT Chennai, like that. So there are very good institutes. Now India is doing research top of the in India across globe. So with this, I wish you all the best and thank you, Nadal. ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರೇ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉದ್ಘಾಟನೆಯನ್ನು ಮಾಡಿ ನಿಮ್ಮೆಲ್ಲರನ್ನ ಕುರಿತು ಪ್ರೋತ್ಸಾಹಿಸಿದಂತಹ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಮಾನ್ಯ ಅಕ್ರಮ್ ಪಾಷಾ ಅವರೇ, ಹಾಗೂ ಈಗಾಗಲೇ ಮಾತನಾಡಿದಂತಹ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಪ್ರೊಫೆಸರ್ SK ನವೀನ್ ಕುಮಾರ್ ಅವರೇ, ಪರೀಕ್ಷಾಂಗ ಕುಲಸಚಿವರಾಗಿರ್ತಕ್ಕಂತಹ ಆನಂದ್ ಕುಮಾರ್ ಅವರೇ, ಹಣಕಾಸು ಅಧಿಕಾರಿಗಳಾದ ನಿರಂಜನ್ ರಾಜ್ ಅವರೇ, ಹಾಗೂ ನಮ್ಮ ಡೀನ್ ಶೈಕ್ಷಣಿಕ ಆದಂತಹ ಮಾನ್ಯ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರೇ, ಎಲ್ಲ ಬಹಳ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂತಹ ಸ್ಪರ್ಧಿಗಳೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಮಾನ್ಯ ಅಕ್ರಮ್ ಪಾಷಾ ಸರ್ ಅವರು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಮಾತನಾಡಿದ್ದಾರೆ.
ಅವ್ರು ಮಾತನಾಡಿರ್ತಕ್ಕಂಥ ಮಾತುಗಳಲ್ಲಿ ನಿನ್ನೆಯ ಅನುಭವ, ಭೂತದ ಅನುಭವ, ವರ್ತಮಾನದ ಪ್ರಜ್ಞೆ, ನಾಳಿನ ಪರಿಕಲ್ಪನೆಯನ್ನು ಇಟ್ಕೊಂಡು ಅವರ ಭೂತದ ಅನುಭವ ಏನು ಹೇಳಿದ್ರು, ಇವತ್ತು ನೀವು ವರ್ತಮಾನದಲ್ಲಿ ಎಷ್ಟು ಪ್ರಜ್ಞಾವಂತರಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕು, ಹಾಗೂ ನಾಳಿನ ಒಂದು ಪರಿಕಲ್ಪನೆಗಳು ಹೇಗೆ ಸಮಾಜಮುಖಿಯಾಗಿರಬೇಕು. ನಮ್ಮ ವಿಶ್ವವಿದ್ಯಾನಿಲಯನೇ ಒಂದು ದೂರ ಶಿಕ್ಷಣದ ಅಡಿಯಲ್ಲಿ ಶಿಕ್ಷಣವನ್ನು ಧಾರೆ ಎರಿತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಶಿಕ್ಷಣಮುಖಿಯಾಗಿ, ಉದ್ಯೋಗಮುಖಿಯಾಗಿ, ಅನಂತರ ಸಮಾಜಮುಖಿಯಾಗಿ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ಒಂದು ಅವಕಾಶವನ್ನು ಒದಗಿಸ್ಕೊಡ್ಲಿಕ್ಕೆ ಮಾನ್ಯ ಕುಲಪತಿಗಳು ಶೈಕ್ಷಣಿಕವಾಗಿ ಬಹಳ ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದಾರೆ. ಒಂದು ವಿಶ್ವವಿದ್ಯಾನಿಲಯಗಳು, ಕಾಲೇಜುಗಳು ಮುನ್ನಡಿಬೇಕು ಅಂತ ಅಂದರೆ ಒಂದು ನ್ಯಾಕ್, ಅದರಲ್ಲೂ A+E ದೂರ ಶಿಕ್ಷಣ ಸಂಸ್ಥೆಗೆ ಬರಲಿಕ್ಕೆ ಇವತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಕಾಣ್ಕೊಳ್ಳಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ಮಾನ್ಯ ಕುಲಪತಿಗಳು. ಮುಖ್ಯವಾಗಿ ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ, ಒಂದು ಕಡೆ ವಿದ್ಯೆಗೆ ಕಡೆ ಇಲ್ಲ, ಬುದ್ಧಿಗೆ ಬೆಲೆ ಇಲ್ಲ, ಛಿದ್ರಿಸುವವಗೆ ಗತಿ ಇಲ್ಲ, ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ ಅಂತ. ವಿದ್ಯೆಗೆ ಕಡೆ ಇಲ್ಲ ಅಂತ ಅಂದರೆ ಕಲಿಕೆ ಅಂತಕ್ಕಂಥದಕ್ಕೆ ಮುಪ್ಪೇ ಇಲ್ಲ, ಕೊನೆಯೇ ಇಲ್ಲ. ಅಂದರೆ ನಮ್ಮಲ್ಲಿ ನೋಡಿ, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ 18 ವರ್ಷ ದಾಟಿರ್ತಕ್ಕಂಥವ್ರು ಡಿಗ್ರಿಯನ್ನು ತಗೊಳ್ತಾರೆ, ಮಾಸ್ಟರ್ ಡಿಗ್ರಿಯನ್ನು ತಗೊಳ್ತಾರೆ, ಸರ್ಟಿಫಿಕೇಟ್ ಕೋರ್ಸ್ಗಳಿದ್ದಾವೆ, ಡಿಪ್ಲೊಮೊ ಕೋರ್ಸ್ಗಳಿದ್ದಾವೆ, UG PG ಮತ್ತು ಸಂಶೋಧನೆಯನ್ನು ಮಾಡಲಿಕ್ಕೆ PhD ಅವಕಾಶ ಇದೆ. ನಮ್ಮಲ್ಲಿ 80 ವರ್ಷ, 81 ವರ್ಷ, 85, 90ವರೆಗಿರೋರು ಇಲ್ಲಿ PhD ಮಾಡಿದ್ದಾರೆ. ಇದು ಒಂದು ಬೌದ್ಧಿಕ ಬೆಳವಣಿಗೆಗೋಸ್ಕರ, ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ಬಹಳ ಮುಖ್ಯವಾಗಿ. ಅದರಲ್ಲೂ ಇಲ್ಲಿ ಓದಿರ್ತಕ್ಕಂಥವ್ರು, ಇಲ್ಲಿ ನೋಡಿ, ಇಲ್ಲಿ ಓದಿರ್ತಕ್ಕಂಥವರು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥವರು, ಅದರಲ್ಲೂ ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥವರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು, ಸಣ್ಣಪುಟ್ಟ ಉದ್ಯೋಗದಲ್ಲಿರ್ತಕ್ಕಂಥವರು, ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥವರು, ಮನೆಯವರು ಹೆಣ್ಣು ಮಕ್ಕಳನ್ನು ಬೇಗ ಮದುವೆ ಮಾಡಿ ಓದಲಿಕ್ಕೆ ಅವಕಾಶ ದೊರಕಿಸ್ಕೊಡದೇ ಇರ್ತಕ್ಕಂಥವ್ರಿಗೆ ಇಲ್ಲಿ ಬಂದು ಓದಿ ಇವತ್ತು KS ಮತ್ತು IAS ಮತ್ತು ವಿವಿಧ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ನೀವು ಬಂದಿದ್ದೀರಿ, ನೀವು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಈ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ರೆ. ಈಗ ನೀವೆಲ್ಲ NET ಮತ್ತು KSET ನೀವು ಎಕ್ಸಾಮ್ಗೆ ನೀವಿಲ್ಲಿ ಈ ತರಬೇತಿ ಶಿಬಿರಕ್ಕೆ ನೀವು ಬಂದಿದ್ದೀರಿ ಅಂತ ಅಂದರೆ ಎಲ್ಲ ನೀವು ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದೀರಿ. ಇನ್ನೊಂದು ಸ್ನಾತಕೋತ್ತರ ಪದವಿಯನ್ನು ಮಾಡಲಿಕ್ಕೆ ನಿಮಗೆ NE ಡಿಗ್ರಿ ಕ್ವಾಲಿಫಿಕೇಷನ್ನಲ್ಲಿ MBA ಮಾಡಲಿಕ್ಕೆ, MLib ಮಾಡಲಿಕ್ಕೆ, MSW ಮಾಡಲಿಕ್ಕೆ, ಹೀಗೆ ಹಲವಾರು ಒಂದು ನಮ್ಮಲ್ಲಿ ಒಂದು ಕೋರ್ಸ್ಗಳು ಇದ್ದಾವೆ. ಅದನ್ನು ನೀವು ಅಡ್ಮಿಷನ್ ಈಗ ನಡೀತಾ ಇದೆ, ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಮುಖ್ಯವಾಗಿ ಹೀಗೆ ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದೆ. ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತೇನೆ. ಇವತ್ತು KPSCಯಲ್ಲಿ STC ಆಗಿರ್ಬೋದು, FDC ಆಗಿರ್ಬೋದು, ಅಥವಾ ಪ್ರಥಮ ದರ್ಜೆ ಸಹಾಯಕರ ಹುದ್ದೆ 2017ರಲ್ಲಿ ಮತ್ತು 2009ರಲ್ಲಿ ಪದವಿ ಪೂರ್ವ ಕಾಲೇಜಿಗೆ ಉಪನ್ಯಾಸಕರ ಹುದ್ದೆಯನ್ನು CET ಮುಖಾಂತರ ನೇಮಕ ಮಾಡಿಕೊಂಡಾಗ ₹1 ದುಡ್ಡಿಲ್ದೇ ನನಗೆ ಅನೇಕ ಒಂದು ಉಪನ್ಯಾಸಕರು ನನಗೆ ನಮ್ಮ ವಿಶ್ವವಿದ್ಯಾನಿಲಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ವೆರಿಫಿಕೇಷನ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ KPSCಯಲ್ಲಿ ಎಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದವರೇ ಅತಿ ಹೆಚ್ಚು ಸೆಲೆಕ್ಷನ್ ಆಗಿದ್ದಾರೆ. 1000ಕ್ಕೂ ಹೆಚ್ಚು PUC ಮತ್ತು ಡಿಗ್ರಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕ ಆಗಿದ್ದಾರೆ ಅಂತ ಅಂದರೆ ಎಂಥ ಒಂದು ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಈ ವಿಶ್ವವಿದ್ಯಾನಿಲಯ ನೀಡ್ತಾ ಇದೆ ಅಂತ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಅಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಸಿದ್ಧಪಾಠಗಳನ್ನು ಸಿದ್ಧಪಡಿಸಿರ್ತಕ್ಕಂತಹ ಉಪನ್ಯಾಸಕರ ವರ್ಗ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇದೆ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇದೆಲ್ಲಕ್ಕೂ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥವರು, ಒಂದು ಶೈಕ್ಷಣಿಕವಾಗಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಅಂತ ಅಂದರೆ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಮತ್ತು ಮಾನ್ಯ ಕುಲಸಚಿವರು ಮತ್ತು ಎಲ್ಲ ಶಾಸನಬದ್ಧ ಅಧಿಕಾರಿಗಳು ಕಾರಣಕರ್ತರಾಗಿದ್ದಾರೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಈ ಒಂದು
ಶಿಬಿರ ಈ ಒಂದು ಪರೀಕ್ಷೆ ಯಶಸ್ವಿಯಾಗಲಿ ಅಂತ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. Honorable Vice Chancellor Professor Sharnappa Alse, today's guest Dr. Akram Pasha and all other dignitaries on dais and equally distinguished audience. ಮೊದಲನೇದಾಗಿ ಈ ಸೆಂಟರ್ ಬಗ್ಗೆ ನಾನೊಂದು ಒಂದೇ ಒಂದು ಮಾತು ಹೇಳ್ತೀನಿ. ಇಲ್ಲಿ ನೀವೆಲ್ಲ ಬಂದು ಇಲ್ಲಿ ಕೋಚಿಂಗ್ ತಗೊಂಡು ಹೋಗಿ ಒಳ್ಳೊಳ್ಳೆ ಉನ್ನತ ಸ್ಥಾನ ಅಲಂಕರಿಸ್ತೀರಿ. ಅದರಿಂದ ನಮಗೆ ಯೂನಿವರ್ಸಿಟಿ ಯಾವ ಥರ ಬೆನಿಫಿಟ್ ಆಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್. ನಾವು NAC A+ ಮಾಡಬೇಕಾದ್ರೆ NAC ಅವ್ರು ಕೇಳಿದ್ದು ನಿಮ್ಮದು ಯೂನಿವರ್ಸಿಟಿದು ಬೆಸ್ಟ್ ಪ್ರಾಕ್ಟೀಸಸ್ ಯಾವ್ದಾದ್ರು ಎರಡಿದ್ದರೆ ಅದನ್ನು ಲಿಸ್ಟ್ ಮಾಡಿ ಅಂತ ಹೇಳಿದ್ವಿ. ಆದರೆ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬೆಸ್ಟ್ ಪ್ರಾಕ್ಟೀಸಸ್. ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಕೊಡ್ತಾ ಇದ್ದೀವಿ ಅನ್ನೋದನ್ನ ನಾವು ಲಿಸ್ಟ್ ಮಾಡಿದ್ವಿ ಫಸ್ಟ್ ಆಗಿ. ಸೊ ಅದರಿಂದ ನಮಗೆ NAC A+ ಬರೋಕ್ಕೆ ತುಂಬ ಸಹಾಯ ಆಯಿತು. ಸೊ ನೀವೆಲ್ಲ ಈ ರೀತಿ ಬಂದು ಇಲ್ಲಿ ನಮ್ಮ ಏನಿದೆ ಕೋಚಿಂಗ್ ತಗೊಂಡು ಹೋಗಿ ಒಳ್ಳೊಳ್ಳೆ ಸ್ಥಾನ ಅಲಂಕರಿಸಿದ ಮೇಲೆ ದಯವಿಟ್ಟು ನಮ್ಮ ಯೂನಿವರ್ಸಿಟಿಗೆ ಆದಷ್ಟು ಪ್ರಮೋಟ್ ಮಾಡಿ ನಮ್ಮ ಯೂನಿವರ್ಸಿಟಿಗೆ ಮತ್ತೆ ಇನ್ನೂ ಹೆಚ್ಚು ಹೆಸರು ಬರೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ದಟ್ ಈಸ್ ಮೈ ಫಸ್ಟ್ ರಿಕ್ವೆಸ್ಟ್. ಆ್ಯಂಡ್ ಆಲ್ರೆಡಿ ಪ್ರಾಜ್ಞರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಿಮ್ಗೆ ಏನೇನು ಸಲಹೆ ಸೂಚನೆ ಕೊಡಬೇಕೆಲ್ಲ ಕೊಟ್ಟಿದ್ದಾರೆ. ನಂದು ಏನಪ್ಪ ಸಜೆಷನ್ಸ್ ಅಂತಂದರೆ, ನೀವು ದಯವಿಟ್ಟು ಓದಬೇಕಾದ್ರೆ ಒಂದು ಟೈಮ್ ಟೇಬಲ್ ಹಾಕೊಂಡು ಓದಿ ಆ್ಯಂಡ್ ಶಾರ್ಟ್ ನೋಟ್ಸ್ ಮಾಡಿಟ್ಕೊಳ್ಳಿ. ಪದೇ ಯು ಕ್ಯಾನ್ ಗೋ ಬ್ಯಾಕ್ ಟು ರೆಫರ್ ದ ಬುಕ್ಸ್ ಅಗೇನ್. ಸೊ ಸಿಂಪಲ್ ಆಗಿರೋ ಒಂದು ನೋಟ್ಸ್ ಮಾಡಿಟ್ಕೊಳ್ಳಿ. ಗ್ರೂಪಲ್ಲಿ ಓದಿ. ಡೋಂಟ್ ಬಿ ಇಂಟ್ರೋವರ್ಟ್ಸ್. ಟ್ರೈ ಟು ಡಿಸ್ಕಸ್ ವಿತ್ ಪೀಪಲ್. 10 ಜನ ಒಟ್ಟಿಗೆ ಓದಿದೆ ಡಿಸ್ಕಸ್ ಮಾಡಿದಾಗ ನಿಮಗೆ 10 ಐಡಿಯಾಸ್ ಅಟ್ ಎ ಟೈಮ್ ಸಿಗುತ್ತೆ. ಸೊ try to talk with your fellow classmates and fellow students who have taken up these exams. ಆಮೇಲೆ ನಿಮ್ಮ ಹೆಲ್ತ್ ಬಗ್ಗೆ ಸೀರಿಯಸ್ ಆಗಿರಿ. ಇದರ ಮಧ್ಯದಲ್ಲಿ ಹೆಲ್ತು ಕೂಡ ಇಂಪಾರ್ಟೆಂಟು. ಹೆಲ್ತ್ ಬಗ್ಗೆನೂ ಕಾನ್ಷಿಯಸ್ನೆಸ್ ಇರಲಿ. ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸ್ಪೇರ್ ಸಮ್ ಟೈಮ್ ಫಾರ್ ಯುವರ್ ಓನ್ ಎಂಟರ್ಟೈನ್ಮೆಂಟ್. ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಇಟ್ ವಿಲ್ ಟೇಕ್ ಯು ಟು ವೆರಿ ಗ್ರೇಟ್ ಹೈಟ್ಸ್. ನಿಮ್ಮ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ. ಆ್ಯಂಡ್ ಈಗ ಅಂತೂ ತುಂಬ ಆ್ಯಪ್ಸ್ ಇದ್ದಾವೆ ಮಾಕ್ ಟೆಸ್ಟ್ ಕೊಡೋದಕ್ಕೋಸ್ಕರ. ದೆರ್ ಆರ್ ಎನ್ ನಂಬರ್ ಆಫ್ ಆ್ಯಪ್ಸ್ ಅವೈಲೇಬಲ್ ಆನ್ ಆಲ್ ಸೋಷಿಯಲ್ ಮೀಡಿಯಾ. ಆ ಆ್ಯಪ್ಸಲ್ಲಿ ನಿಮ್ಮನ್ನು ನೀವು ಇಂಟಿಗ್ರೇಟ್ ಮಾಡಿಕೊಂಡು ಯು ಟೇಕ್ ಅಪ್ ಮಾಕ್ ಎಕ್ಸಾಮ್ಸ್, ಯು ವಿಲ್ ನೋ ವಾಟ್ ಇಟ್ಸ್ ದ ಸ್ಟ್ಯಾಂಡಿಂಗ್. ನೀವು ನಿಮ್ಮ ಲೆವೆಲ್ ಎಲ್ಲಿದೆ, ನೀವು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರಿ, ಎಷ್ಟು ಸಕ್ಸಸ್ ರೇಟ್ ಬರ್ಬೋದು ನಿಮಗೆ ಅನ್ನೋದೊಂದು ನಿಮ್ಗೊಂದು ಐಡಿಯಾ ಸಿಗ್ತದೆ. ಆ್ಯಂಡ್ ಅಟ್ ಲಾಸ್ಟ್ ಐ ವಿಶ್ ಯು ಸಕ್ಸಸ್ ಇನ್ ಆಲ್ ಯುವರ್ ಎಂಡೆವರ್ಸ್. ಥ್ಯಾಂಕ್ ಯು. ಈ ಸಭೆಯ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ VLC ಸಾಹೇಬರಿಗೆ ವಂದಿಸುತ್ತಾ, ಹಾಗೆ ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಶ್ರೀಯುತ ಅಕ್ರಮ್ ಪಾಷಾ ಸರು ಬಂದಿದ್ದಾರೆ. ಅವ್ರಿಗೆ ವಂದಿಸುತ್ತಾ, ನಮ್ಮ ಕುಲಸಚಿವರು, ಪರೀಕ್ಷಾಂಗ ಕುಲಸಚಿವರು, ಹಣಕಾಸು ಅಧಿಕಾರಿಗಳು, ಡೀನ್ ಅಧ್ಯಯನ ಕೇಂದ್ರ ಮತ್ತು ಈ ಕಾರ್ಯಕ್ರಮದ ರೂವಾರಿ ನಮ್ಮ ಜೈನಹಳ್ಳಿ ಸತ್ಯನಾರಾಯಣ ಗೌಡರು, ಹಾಗೆ ತಮಗೆಲ್ಲರಿಗೂ ಶುಭ ಹಾರೈಸುತ್ತಾ, ನಾನು ಬಂದ ಕೂಡಲೇ ಸರ್ ನೋಡಿದೆ, ಪಂಚೆ ಕಟ್ಕೊಂಡು ಅಷ್ಟು ವಯಸ್ಸಾಗಿರೋರು ಬಂದು ತರಬೇತಿಗೆ ಬಂದಿದ್ದಾರೆ. ನಿಜವಾಗ್ಲೂ ಅವರು ಪೇರೆಂಟಾ ಅಥವಾ ನಮ್ಮ ಸ್ಟೂಡೆಂಟಾ ಅಂತ ಕೇಳಿದೆ. ಅದಕ್ಕೆ ತಮಗೆ ಧನ್ಯವಾದ ಸರ್. ಯಾಕೆಂತ ಅಂದರೆ ಈ ವಯಸ್ಸಲ್ಲೂ, ಯಾಕೆಂದರೆ ಒಂದು ವಯಸ್ಸು ಇರುತ್ತೆ. ನಾವು ಟೀಚರ್ ಆಗಬೇಕು ಅಂದರೆ ಒಂದು ವಯಸ್ಸು, ಲೆಕ್ಚರರ್ ಆಗಬೇಕು ಅಂದರೆ ಒಂದು ವಯಸ್ಸು, ಪ್ರಾಧ್ಯಾಪಕರು ಅಂದರೆ ಯೂನಿವರ್ಸಿಟಿ ಲೆವೆಲಲ್ಲಾದರೆ ವಯಸ್ಸೇ ಇಲ್ಲ. ಯಾವ ವಯಸ್ಸು 60 ವರ್ಷದ ಒಳಗಡೆ ಯಾವಾಗಾದ್ರೂ ಸೇರ್ಬೋದು. ಅದಕ್ಕೆ ಸರ್ ಬಂದಿರ್ಬೋದು ಅಂತ ಗೆಸ್ ಮಾಡಿದೆ. ಅದಕ್ಕೆ ತುಂಬ ಧನ್ಯವಾದ ಸರ್. ಈಗ ನಮ್ಮದು ಸ್ವಾರ್ಥ ಇದೆ. ಯಾಕೆ ಅಂತ ಅಂದರೆ, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಸನ್ಮಾನ್ಯ ಕುಲಪತಿಗಳು ಬಂದಾಗ ತುಂಬ ಒಬ್ಬರು ಪ್ರೆಸ್ ರಿಪೋರ್ಟ್ರ್ ಕೇಳಿದ್ರು, ಮುಳುಗೋಗ್ತಾ ಇತ್ತಲ್ಲ ಸರ್ ಈ ಯೂನಿವರ್ಸಿಟಿ, ಹೇಗೆ ನೀವು ನಿಲ್ಲಿಸಿದಿರಿ ಅಂತ. ಅದಕ್ಕೆ ಸರ್ ಒಂದು ಕಾರಣ ಕೊಟ್ಟರು. ಯಾಕೆಂದರೆ ಅವರು ತುಂಬ ಕಷ್ಟಪಡ್ತಾರೆ. ಕಾಯಕವೇ ಕೈಲಾಸ ಅಂತ. ಈ ಕಷ್ಟದಿಂದ, ಯಾಕೆಂತ ಅಂದರೆ ಅವರು ಈ ವಿಶ್ವವಿದ್ಯಾನಿಲಯದ ಅಧಿಪತಿ ಮತ್ತು ನಮ್ಮ ಕುಲಪತಿ.
ಸುಮಾರು 1500 ಜನ ಎಂಪ್ಲಾಯರ್ಸ್ ಇದ್ದೀವಿ. ಅವ್ರಿಗೆ ಅನ್ನ ಕೊಡಬೇಕು ಅಂದರೆ ಅವರೇ ಕಷ್ಟಪಡಬೇಕು, ನಮ್ಮ ಎಲ್ಲರ ಕೈ ಜೋಡಿಸ್ಬೇಕು. ಅದಕ್ಕೆ ಅವರು ಕಡಿಮೆ ಅಡ್ಮಿಷನ್ ಇದ್ದಾಗ ರಾಜ್ಯದಾದ್ಯಂತ ಪ್ರಚಾರ ಮಾಡಿ, ಪ್ರೆಸ್ ಮೀಟ್ ಮಾಡಿ, ನಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳು, ಯಾಕೆಂದರೆ UGCಯಿಂದ 70 ಕಾರ್ಯಕ್ರಮಗಳು ತಂದಿದ್ದಾರೆ. ಯಾವ ವಿಶ್ವವಿದ್ಯಾನಿಲಯದಲ್ಲೂ ಇಷ್ಟು ಕಾರ್ಯಕ್ರಮಗಳು ಇಲ್ಲ. ನಾನು ಸ್ವಾರ್ಥ ಅಂತ ಯಾಕೆ ಹೇಳಿದೆ ಅಂದರೆ, ನೀವು ಇಷ್ಟು ಜನ ಇದ್ದೀರಿ, ನಿಮ್ಮ ಮನೆಯಲ್ಲಿ ಈಗ ನಮ್ಮಲ್ಲಿ ಡ್ಯುಯಲ್ ಡಿಗ್ರಿ ಇದೆ, ನೀವೇ ಇನ್ನೊಂದು ಡಿಗ್ರಿ ಮಾಡ್ಬೋದು. ಈಗ ಅಡ್ಮಿಷನ್ ನಡೀತಾ ಇದೆ. ಅಡ್ಮಿಷನಲ್ಲಿ ನೀವು ಯಾವುದೋ ಒಂದು ಡಿಗ್ರಿ ತಗೋಬೋದು, ಸರ್ಟಿಫಿಕೇಟ್ ಕೋರ್ಸ್ ಸೇರ್ಬೋದು, ಅಥವಾ ಡಿಪ್ಲೊಮಾ ತಗೋಬೋದು. ಇದೊಂದು. ಮತ್ತು ನಮಗೆ ಸರ್ಕಾರದಿಂದ ಯಾವುದು ಗ್ರ್ಯಾಂಟು ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಏನು ಶುಲ್ಕ ಕಟ್ತಾರೆ, ಆ ಶುಲ್ಕದಿಂದಲೇ ನಾವು ಜೀವನ ಮಾಡ್ತಾಯಿದ್ದೀವಿ. ಅದಕ್ಕೆ ನಮಗೆ ನ್ಯಾಕ್ ಗ್ರೇಡ್ ಬರಲಿಲ್ಲ ಅಂದರೆ ಅದು ಸೆಕೆಂಡ್ರಿ. ಎ ಗ್ರೇಡ್ ಬರುತ್ತಾ, A+ ಬರುತ್ತಾ, A++ ಬರುತ್ತಾ ಅಂತ. ನ್ಯಾಕ್ ಗ್ರೇಡ್ ಬರಲಿಲ್ಲ ಅಂದರೆ ನಾವು ಬೀದಿನಲ್ಲೇ ನಿಂತಾ ಇರ್ತೀವಿ. ಆ ಸಮಯದಲ್ಲಿ ಸನ್ಮಾನ್ಯ ಕುಲಪತಿಗಳು ರಾತ್ರಿ 12 ಗಂಟೆವರೆಗೂ ಕೂತಿದ್ದು. ಅದಕ್ಕೆ ನಾವು ಯಜಮಾನ ಅನ್ನೋದು. ಯಾಕೆಂದರೆ ಅವರು ಇಲ್ಲಾಂದರೆ, ಅವತ್ತು ಅಪ್ಲೋಡ್ ಆಗಲಿಲ್ಲ ಅಂದರೆ ನಮಗೆ ನ್ಯಾಕ್ ಗ್ರೇಡ್ ಬರ್ತಾ ಇರಲಿಲ್ಲ, ನಾವು ಬೀದಿನಲ್ಲಿ ಇರ್ತಾ ಇದ್ದೀವಿ, ನಿಮಗೆಲ್ಲ ತರಬೇತಿಯೂ ಇರ್ತಾ ಇರಲಿಲ್ಲ. ಅದಕ್ಕೆ ಆ ಘನತೆ, ವಿವಿಯ ಘನತೆ, ಗೌರವ ಅವರು ತಂದುಕೊಟ್ಟಿದ್ದಾರೆ. ಅವ್ರಿಗೆ ನಾವು ಎಲ್ಲರೂ ಆಭಾರಿಯಾಗಿರಬೇಕು. ಹಾಗೆ ಇತ್ತೀಚೆಗೆ 1 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಈಗ ಮೈನಾರಿಟಿ ವೆಲ್ಫೇರ್ ಸೆಲ್ಲಿಂದ ಮೊನ್ನೆ ಹೋಗಿ MOU ಮಾಡ್ಕೊಂಡು ಬಂದರು ಸಾಹೇಬರು. ಯಾಕೆಂದರೆ 5,05,00,000 ರೂಪಾಯಿ ಸರ್ಕಾರ ಅನುದಾನ ಕೊಟ್ಟಿದೆ. ಯಾಕೆಂದರೆ ಅವ್ರಿಗೆ ಮೈನಾರಿಟಿ ವೆಲ್ಫೇರ್ ಅವ್ರಿಗೆ ನಾವು ಫ್ರೀ ಅಡ್ಮಿಷನ್ ಕೊಡ್ತಾ ಇದ್ದೀವಿ. ಅದರಿಂದ ಅಷ್ಟು ಅನುದಾನ ತಂದಿದ್ದಾರೆ, ಬೇರೆ ಬೇರೆ ದಾರಿ ನೋಡಿದ್ದಾರೆ. ಆ ರೀತಿ ನೋಡಿದಾಗ ನಮ್ಮ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯದೊಂದಿಗೆ ಈ ವಿಶ್ವವಿದ್ಯಾನಿಲಯ ನಡೀತಾ ಇದೆ. ಅದರಂತೆ ರಾಜ್ಯದಾದ್ಯಂತ ಜಿಲ್ಲೆವಾರು ಪ್ರಾದೇಶಿಕ ಕೇಂದ್ರಗಳನ್ನು, ಆಯಾ ಹೆಚ್ಚಿನ ನಗರಗಳಲ್ಲಿ ಕಲಿಕಾರ್ಥಿ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಿ ಅಲ್ಲಲ್ಲೇ ನಿಮಗೆ ಈ ಉನ್ನತ ಶಿಕ್ಷಣೆಯನ್ನು ಒದಗಿಸುತ್ತಾ ಬರ್ತಾ ಇದ್ದೀವಿ. ಹೀಗೆ ಈಗ ಅಕ್ರಮ್ ಪಾಷಾ ಸರ್ ಹೇಳಿದ್ರು, ಯಾಕೆಂದರೆ ನೀವು ಮರಿಬೇಡಿ, ಒಂದು ಮೊಬೈಲು, 2ನೇದು ತಂದೆ ತಾಯಿ, 3ನೇದು ನಿಮ್ಮ ಗುರಿ. ಈ 3 ಇಟ್ಕೊಂಡು ನೀವು ಓದಿದರೆ ಖಂಡಿತ ನೀವು ಅಂದ್ಕೊಂಡಿದ್ದು ಗುರಿ ತಲುಪ್ತೀರಿ ಅಂತ 2 ಮಾತು ತಮ್ಮ ಗಮನಕ್ಕೆ ತರ್ತಾ, ಆ ಮಧ್ಯಾಹ್ನದ ಮೇಲೆ ತಮಗೆ ಸಬ್ಜೆಕ್ಟ್ಗಳನ್ನು ತಿಳ್ಕೊಳ್ಳಿ ಸರ್ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸರ್ ಬಗ್ಗೆ ಒಂದೇ ಒಂದು ಮಾತು, ಇವ್ರನ್ನು ದ್ರೋಣಾಚಾರ್ಯ ಅನ್ಬೇಕಾ ಅಥವಾ ಭೀಷ್ಮ ಅನ್ಬೇಕಾ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಲಾಸ್ಟ್ ಟೈಮು ಭೀಷ್ಮ ಅಂತ ಹೇಳಿದ್ದೆ, ಈಗ ದ್ರೋಣಾಚಾರ್ಯ. ಯಾಕೆಂದರೆ ಗುರಿ ಮುಟ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ 2 ಮಾತು ಮಾತಾಡೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರ ವತಿಯಿಂದ ಕೆಸೆಟ್ ಮತ್ತು UGC ನೆಟ್ ಪರೀಕ್ಷೆಗಳಿಗೆ ತರಬೇತಿ ಶಿಬಿರವನ್ನು ಉದ್ಘಾಟಕರಾಗಿ ಬಂದಂತಹ IAS ಆಫೀಸರ್ ಆದಂತಹ ವ್ಯವಸ್ಥಾಪನಾ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬೆಂಗಳೂರು ಅವರು ಅಕ್ರಮ್ ಪಾಷಾ ಸರ್ ತಮಗೆಲ್ಲ ಎಲ್ಲ ರೀತಿಯಿಂದ ಅಂದರೆ ಮಾನವನಿಗೆ ಏನು ಬೇಕೋ ಅದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಹಾಗೆ ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂಥ ನವೀನ್ ಕುಮಾರ್ ತಮಗೆ ತಿಳಿಸಿದ್ದಾರೆ ಮತ್ತು ರಿಜಿಸ್ಟ್ರಿ ಇವ್ಯಾಲ್ಯೂಯೇಷನ್ ಹೇಳಿದ್ದಾರೆ. ನಮ್ಮ ಫೈನಾನ್ಸ್ ಆಫೀಸರು ಅವರದೇ ಆದಂತಹ ದಾಟಿಯಲ್ಲಿ
ತಿಳಿಸ್ಕೊಟ್ಟಿದ್ದಾರೆ. ಕನ್ನಡ ಪ್ರೊಫೆಸರ್ ಮತ್ತು ಅಕಾಡೆಮಿಕ್ ಡೀನ್ ಆದಂಥ ಡೀನ್ ಶೈಕ್ಷಣಿಕ ಅವರು ನಾಯ್ಡು ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಚಂದ್ರೇಗೌಡರು ಅವರ ವಿಷಯ ಒಂದು ಪ್ರಸ್ತಾವನೆಯನ್ನು ಸದೀಸವಾಗಿ ತಮಗೆ ತಿಳಿಯಂತೆ ಹೇಳಿದ್ದಾರೆ. ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಆಹ್ವಾನಿತರೆ ಮತ್ತು ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಅಕ್ರಮ್ ಪಾಷಾ ಸರ್ ಹೇಳಿದ್ರು, ಟೈಮ್ ಮ್ಯಾನೇಜ್ಮೆಂಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ಫ್ಯೂಚರ್. ನಿಮ್ಮ ಫ್ಯೂಚರ್ ನಾವು ಹೇಗೆ ಸೆಟ್ ಮಾಡ್ಕೋಬೇಕು, ಗೋಲ್ ಸೆಟ್ ಮಾಡು ಅಂತ ಹೇಳಿದ್ರು. ಮತ್ತೆ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್, ಈಗ ನಮಗೆಲ್ಲರಿಗೂ 24 ತಾಸನೇ ಟೈಮ್ ಕೊಟ್ಟಿರ್ತಾರೆ. ಈಗ APJ ಅಬ್ದುಲ್ ಕಲಾಂ ಸಾಧನೆ ಮಾಡಿದ್ರು, ಮತ್ತು ಸರ್ವಪಲ್ಲಿ ರಾಧಾಕೃಷ್ಣ ಸಾಧನೆ ಮಾಡಿದ್ರು, ಮತ್ತು ಯಾವುದು ನಮ್ಮ ಸೈಂಟಿಸ್ಟ್ಗಳು ಎಷ್ಟೋ ಸೈಂಟಿಸ್ಟ್ಗಳ ಅವ್ರು ಸಾಧನೆ ಮಾಡಿದ್ರು. ನಮ್ಮದೇ ಆದಂಥ ಈಗ ಮೈಕ್ರೋಬಯಾಲಜಿ ಪ್ರೊಫೆಸರ್ ಆದಂಥ ನಮ್ಮ ನಿರಂಜನ್ ರಾಜ್ ಅವರು ಪೇಟೆಂಟ್ ತಗೊಂಡಿದ್ದಾರೆ ಮೊನ್ನೆ. ಅದರ ಸಲುವಾಗಿ ಅವರಿಗೆ ಕಾಂಗ್ರ್ಯಾಚುಲೇಷನ್. ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯದಿಂದ ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿದ್ದಂತಹ ಪ್ರಾಧ್ಯಾಪಕರುಗಳ ಏನು ಕ್ವಾಲಿಟಿ ಎಜುಕೇಶನ್ ಇದೆ ಅಲ್ಲ, ಅದು ಎಲ್ಲಿ ಯಾವ ವಿಶ್ವವಿದ್ಯಾಲಯದಲ್ಲಿ ಇಲ್ಲ ಅಂತ ನನ್ಗೆ ಅನಿಸ್ತದೆ. ಯಾಕಂದ್ರೆ ಪೇಟೆಂಟ್ ತಗೊಳ್ಬೇಕಾದ್ರೆ ಅಷ್ಟು ಸರಳ ಅಲ್ಲ, ಅದು ಸೈನ್ಸ್ನಲ್ಲಿ ಮೈಕ್ರೋಬಯಾಲಜಿನಲ್ಲಿ. ಈಗ ರಿಜಿಸ್ಟ್ರರು ಮತ್ತು ನಮ್ಮ ನವೀನ್ ಅವರು ಮತ್ತು ಇವರು ರಿಜಿಸ್ಟರ್ದು ಸೈಬರ್ ಸೆಕ್ಯೂರಿಟಿ ಮೇಲೆ ಇದೆ, ಅವರಿಗೂ ನಮ್ಮ ವಿಶ್ವವಿದ್ಯಾಲಯ ಅದೇ ಪೇಟೆಂಟು, ಅವರಿಗೂ ಕಾಂಗ್ರ್ಯಾಚುಲೇಷನ್. ಮತ್ತು ನಮ್ಮ ವಿಶ್ವವಿದ್ಯಾಲಯ ಈಗ ಅವರು ಎಲೆಕ್ಟ್ರಾನಿಕ್ಸ್ ಅವರೇ. ನಾನು ನಮ್ಮ ವಿಶ್ವವಿದ್ಯಾಲಯ ಗುಲ್ಬರ್ಗಾದಿಂದ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಆವಾಗ 87ರಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ನಲ್ಲಿ ಪಾಸ ಮಾಡಿದ್ದೆ. ಅಂದರೆ 82ರಲ್ಲಿ 89% ಚನ್ನಬಸವೇಶ್ವರ ಕಾಲೇಜಿನಲ್ಲಿ ತಗೊಂಡೆ. ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ವಿ ಅಕ್ರಮ್ ಪಾಷಾ ಸರು ನಾವು ಅಂತಂದರೆ, ನಾವು ಸತತವಾಗಿ ಪ್ರಯತ್ನ ಮಾಡಿದ್ದೆವು. ಅಂದ್ರೆ ಸಸ್ಟೈನ್ ಆಗಿ, ಅಂದರೆ ಒಂದು ದಿವಸ ಪಾಸಿಟಿವ್ ಒಂದು ದಿವಸ ನೆಗೆಟಿವ್ ಎಲ್ಲ, ಎಲ್ಲ ದಿವಸಗಳಲ್ಲಿ ನಾವು ಕಷ್ಟವಿರಲಿ ಸುಖವಿರಲಿ ಎಲ್ಲ ಪ್ರಯತ್ನ ಮಾಡಿ ಈ ಪ್ರಯತ್ನದಿಂದ ಈ ಮಟ್ಟಕ್ಕೆ ಬಂದಿದ್ದೆವು. ಹಾಗಾಗಿ ಇಲ್ಲಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಂತಹ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಹೊರಗೆ ಹೋಗುವಾಗ ಏನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಂದು ನೀವು 50 ದಿವಸಗಳ ಅಥವಾ 40 ದಿವಸಗಳ ತರಬೇತಿಯನ್ನು ತಗೊಳ್ತಾ ಇದ್ರಿ, ಆವಾಗ ನಿಮ್ಮ ಏನು ಎಜುಕೇಶನ್ ಸ್ಟೇಟಸ್ ಏನಿತ್ತು, ಎಜುಕೇಶನ್ನಲ್ಲಿ ನಿಮ್ಗೆ ಎಷ್ಟು ವಿಜ್ಞಾನ ಇತ್ತು, ಎಷ್ಟು ನಾಲೆಜ್ ಇತ್ತು, ನೀವು ಹೊರಗೆ ಹೋಗಾಗ ಎಷ್ಟು ನಾಲೆಜನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ರಿ, ಅದನ್ನು ನೀವೇ ಅನಲೈಸ್ ಮಾಡ್ಕೊಳ್ಬೇಕು. ನೀವೇ ಅಂದರೆ ಅನಲೈಸಿಸ್ ಅಂತ ಹೇಳ್ತೇವೆ ನಾವು, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅನಲೈಸಿಸ್ ಅಂತ ಸೈನ್ಸ್ನಲ್ಲಿ ಹೇಳ್ತೀವಿ. ಇನ್ಪುಟ್ ಅಂದರೆ ಬಂದಾಗ ಏನಿದ್ದೇವೆ ನಾವು, ಹೋಗಾಗ ಏನಿದ್ದೇವೆ ಅಂತ. ನೀವು ಕಾಲೇಜ್ ಎಂಟ್ರಿ ಆದಾಗ ಏನಿದ್ರಿ, ಹೊರಗೆ ಹೋಗಾಗ ಏನಿದ್ರಿ. ಈಗ PG ಓದಿದ್ರಿ, ಎಲ್ಲರೂ PGಗೆ ಎಷ್ಟು ಮಿನಿಮಮ್ ನಾಲೆಜ್, ಮಿನಿಮಮ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಂತ UGC ಹೇಳ್ತದೆ. ಪಾಸ್ ಆಗಬೇಕಾದ್ರೆ 35ನೇ ಮಾರ್ಕ್ಸ್ ಯಾಕೆ ಕೊಟ್ಟರು ಅಂದರೆ 100 ಯಾರು ಆಗಂಗಿಲ್ಲ. ಅದರ ಸಲುವಾಗಿ ಮಿನಿಮಮ್ ಸ್ಟ್ಯಾಂಡರ್ಡ್ ಕಾಯ್ಕೊಂಡು ನಾವು ನಾಲೆಜನ್ನು ಬೆಳೆಸ್ಕೊಂಡು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ್ ಪಾಷಾ ಸರ್ ಅಂದ್ರೆ ಸಾಮಾಜಿಕ ಕಳಕಳಿಯನ್ನ ನಾವು ಇಟ್ಕೊಳ್ಬೇಕಂತ ಹೇಳ್ತಾ ಇದ್ರು. ಅಂದ್ರೆ ನಾನು ಇದರಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳೋದಂದ್ರೆ ಅರಿವೇ ಗುರು ಅಂತ. ನಮ್ಮಲ್ಲಿ ನಾವು ಅರಿವೆಯನ್ನು ಮಾಡ್ಕೊಂಡ್ರೆ ನಮ್ಮಲ್ಲಿ ನಾವೇ ಟೀಚರ್ ಆಗಿರ್ಬೇಕು. ಅಂದ್ರೆ ಅರಿವೆ ಅಂದ್ರೇನು, ಅದೇ ಗುರು ನಮಗೆ. ನಮ್ಮ ಈಗ ಎಲ್ಲೋ ನಾನು ತಪ್ಪು ಮಾಡ್ತೇನೆ, ಮೊಬೈಲ್ ಅದು ಏನೋ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ರಿ, ಅದು ತಪ್ಪಾಗ್ತಾ ಇದೆ ಅಂತ ನೀವೇ ಅದನ್ನು ಕಡಿವಾಣ ಹಾಕ್ಕೊಂಡು ನಾವು ಈ ಮ್ಯಾನೇಜ್ಮೆಂಟ್ ಮಾಡಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ, ಅದನ್ನು ಎಷ್ಟು ತಾಸು, 1 ನಿಮಿಷ, 10 ನಿಮಿಷ, 5 ನಿಮಿಷ, ಒಂದು ದಿವಸದಲ್ಲಿ 24 ದಿವಸದಲ್ಲಿ ನಾವು ನಮ್ಮ 24 ದಿವಸಗಳಲ್ಲಿ ಅವರ್ಸನ್ನು ಕೌಂಟ್ ಮಾಡಬೇಕು. 24 ಅವರ್ಸ್, 24 ಅವರ್ಸ್ನಲ್ಲಿ 8 ಅವರ್ಸ್ ಅದಕ್ಕೆ ಮಲ್ಕೊಳ್ಳೋಕ್ಕೆ 8 ಅವರ್ಸ್ ಸಫಿಸಿಯೆಂಟ್ ಆಗ್ತದೆ. 6 to 8 ಅವರ್ಸ್. ರಿಮೈನಿಂಗ್ 16 ಅವರ್ಸ್ ಹೆಂಗೆ ಮಾಡಬೇಕು, ಪಾಠ ಪ್ರವಚನಕ್ಕೆ ಎಷ್ಟು ಮಾಡಬೇಕು, ಎಂಟರ್ಟೈನ್ಮೆಂಟ್ಗೆ ಏನು ಮಾಡಬೇಕು, ಅವೆಲ್ಲಗಳನ್ನು ನೀವು ಡಿವೈಡ್ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಎಲ್ಲವನ್ನ ಸಾಧ್ಯ ಇದೆ. ಅಂದರೆ ಯಾಕಂದರೆ ನಾವು ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಕಲ್ ತಿಂದ್ರೆ ಕಲ್ ಕರಗಿಸ್ಕೋಬೇಕಂತ. ಅಂದರೆ ಆ ಯಂಗ್ ಏಜ್ನಲ್ಲಿ ಕಲ್ಲು ಅಂದ್ರೆ ಏನು, ಕಲ್ಲಲ್ಲ. ಅಂದ್ರೆ ಎಂಥ ಕಠಿಣ ಪರಿಸ್ಥಿತಿಯಲ್ಲಿದ್ರೂ ನಾವು ಅದನ್ನು ಅರಗಿಸಿ ಮುನ್ನ ನಡೆಯುವ ಧೈರ್ಯವನ್ನಿರಬೇಕು ಅಂತ ಹೇಳೋದು ಅರ್ಥ. ಹಾಗಾಗಿ ನಿಮ್ಮಲ್ಲಿ ಆ ಧೈರ್ಯವಿರಬೇಕು ಮತ್ತು ಸತತ ಪ್ರಯತ್ನ ಇರಬೇಕು. ಆಲ್ರೆಡಿ ವಿವೇಕಾನಂದ ಹೇಳ್ತಾರೆ, ಏಳಿ ಎದ್ದೇಳಿ. ಸಣ್ಣ ಹುಡುಗರಿಗೆ ನಾವೆಲ್ಲ ಹೇಳ್ತಿದ್ದೆವು, ಏಳಿ ಎದ್ದೇಳಿ. ಎಲ್ಲಿವರೆಗೆ ಅಂದರೆ ಎಲ್ಲಿವರೆಗೆ, ಅದಕ್ಕೆ ಗುರಿ ಇರಬೇಕು ಅಂತ.
ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಿರ್ತಾರೆ. ಅದರ ಸಲುವಾಗಿ ನಿಮ್ಮ ಗುರಿ ಇಲ್ಲದೇನೆ ಏನು ಮಾಡ್ಲಿಕ್ಕಾಗಲ್ಲ. ಯು ಹ್ಯಾವ್ ಟು ಸೆಟ್ ಯುವರ್ ಗೋಲ್. ಈಗ ಸರ್ ಹೇಳಿದ್ರು, ಅಕ್ಕಂ ಪಾಷಾ ಸರ್ ಹೇಳಿದ್ರು, ನಮ್ಮಲ್ಲಿ ಒಂದು ಛಲವಿರಬೇಕು, ಗುರಿ ಇರಬೇಕು. ಬಸವಣ್ಣ ಹೇಳ್ತಾನೆ, ಛಲವಿರಬೇಕು ಶರಣಂಗೆ ಪರ ದೈವವಲ್ಲೇನೆಂದು ಅಂತ. ಗೊತ್ತಾಗಿಲ್ಲ, ಛಲ ಬೇಕು ಶರಣಂಗೆ ಪರಧನವಲ್ಲೇನೆಂದು. ಅಂದ್ರೆ ಛಲ ಯಾರಿಗೆ ಬೇಕು ಅಂದ್ರೆ, ಅಂಥವ್ರು ಇರ್ಬೇಕು ಅಂದ್ರೆ, ನನಗೆ ಅವ್ರದ್ದು ಇವ್ರದ್ದು ದೈವ ಬೇಕಲ್ಲ, ನನ್ನ ದೈವ ನನಗಿರ್ಲಿ ಅಂತ, ನನ್ನ ಏನು ಹಾರ್ಡ್ ವರ್ಕ್ ನನ್ನ ಫಲವನ್ನು ಕುಳ್ಳಿ ಅಂತ. ಅಂದ್ರೆ ಹಾರ್ಡ್ ವರ್ಕ್ ಈಸ್ ವರ್ಶಿಪ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಕಾಯಕವೇ ಕೈಲಾಸ ಯಾಕೆ ಹೇಳ್ತಾರೆ ಅಂದ್ರೆ, ನೀವು ವರ್ಕ್ ಮಾಡ್ರಿ, ದುಡಿತವೇ ದುಡ್ಡಿನ ತಾಯಿ ಅಂತ ಹೇಳ್ತಾರೆ. ದುಡಿಲಿಲ್ಲ ಅಂದ್ರೆ ಅವಕಾಶ ಇಲ್ಲ. ಅಂದ್ರೆ ದುಡಿಲ್ಲ ಅಂದ್ರೆ ಏನು? ಎಜುಕೇಶನ್. ಕಾಯಕ ಅಂದ್ರೆ ಏನು? ಕಾಯಕವೇ ಕೈಲಾಸ ಅಂದ್ರೆ ಏನು? ವಿದ್ಯಾರ್ಥಿಗಳ ಕಾಯಕ ಏನು? ಸತತವಾಗಿ ವಿದ್ಯಾಭ್ಯಾಸ ಮಾಡೋದೇ ವಿದ್ಯಾರ್ಥಿಗಳ ಕಾಯಕ. ಟೀಚರ್ಸ್ ಕಾಯಕ ಏನು? ಸತತವಾಗಿ ಅವರಿಗೆ ಟೀಚ್ ಮಾಡೋದೇ ಟೀಚರ್ಸ್ ಕಾಯಕ. ಇದು ನಾವು ತಿಳ್ಕೋಬೇಕಾಗ್ತದೆ. ನಮ್ಮ ಗುರಿ ಮುಟ್ಟಬೇಕಾದ್ರೆ ಸರ್ ಹೇಳ್ತಾ ಇದ್ರು, ನಮ್ಮ ಏನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಮತ್ತು ನಮ್ಮ ಗೋಲ್ ಇರಬೇಕು, ಮತ್ತು ನಾವು ಏನು ಮಾಡ್ಬೇಕಂದ್ರೆ ಡೆಡಿಕೇಶನ್ ಇರಬೇಕು. ಸತತವಾಗಿ ಡೆಡಿಕೇಶನ್ ಇರಬೇಕು. ಡೆಡಿಕೇಶನ್ ಇದ್ದಾಗ ನಾವು ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್. ನಾವೆಲ್ಲ ಬಾಲ್ಕಿಯಲ್ಲಿ ಪ್ರೈಮರಿ ಸ್ಕೂಲ್ MPS ಅಂತಿತ್ತು. ಅಲ್ಲಿ ಮರಾಠಿ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಎರಡು ಸ್ಕೂಲ್ಗಳನ್ನು ನಡೀತಿದ್ದು. 7ರಿಂದ 12ವರೆಗೆ ಒಂದು ಮರಾಠಿ ಮೀಡಿಯಂ ನಡೀತಿತ್ತು, 12ವರೆಯಿಂದ 5ವರೆಗೆ ಕನ್ನಡ ಮೀಡಿಯಂ ನಡೀತಿತ್ತು. ಆ ಶಾಲೆಯಲ್ಲಿ ಓದಿದಂತ ನಾನು, ಅಲ್ಲಿ ಗವರ್ಮೆಂಟ್ ಸ್ಕೂಲ್ನಲ್ಲಿ ಓದಿದಂತ ನಾನು. ಆವಾಗ ಅಂದ್ರೆ 89% ಪ್ರಯತ್ನ ಪಟ್ಟು ತಗೊಂಡೆ ಮ್ಯಾಥಮೆಟಿಕ್ಸ್ನಲ್ಲಿ. ನೀವು ಎಲ್ಲಿ ಬೂಮ್ರೆಡ್ಡಿಗೆ ಓದ್ತೀನಿ ಸರ್, ಬೂಮ್ರೆಡ್ಡಿಯಲ್ಲಿ ಓದ್ಬೇಕಾದ್ರೂ ಅಲ್ಲಿಗೆ ಹೋಗಿ ಓದ್ತ್ಯಾ ಅಂದ್ರೆ, ಅಲ್ಲಿ ಬೀದರ್ನಲ್ಲಿ ಆ ಟೈಮಿನಾಗೆ ಬೂಮ್ರೆಡ್ಡಿ ಕಾಲೇಜ್ ಅಂದ್ರೆ ಬಹಳ ದೊಡ್ಡ ಕಾಲೇಜ್. ಅವಾಗ ಸೈನ್ಸ್ ಓದಬೇಕಾದ್ರೆ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಸ್ಟಾರ್ಟ್ ಆಗಿತ್ತು ಅದೇ ಅವಾಗ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಇಂದಿನ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಸರ್ ಹೇಳಿದ್ದಂಗೆ ಚಾಟ್ GPT ಇದೆ, ಎಲ್ಲ ಅಂದ್ರೆ ಎಲ್ಲಾ ಫೆಸಿಲಿಟಿ ಇದೆ. ಅದನ್ನ ಹೇಗೆ ಸದುಪಯೋಗ ಪಡ್ಕೊಳ್ಬೇಕು? ಆಲ್ ರಿಸೋರ್ಸಸ್ ಆರ್ ದೇರ್. ಹೌ ಯು ಆರ್ ಯುಟಿಲೈಸಿಂಗ್ ಪ್ರಾಪರ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಸಲುವಾಗಿ ತಾವೆಲ್ಲ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಈಗ 50 ದಿವಸಗಳ ಏನು ಕೋಚಿಂಗ್ ತಗೋತ್ರಿ, ಆ ಕೋಚಿಂಗ್ ದಿವಸಗಳ ನೀವು ಅಟೆಂಟಿವ್ ಆಗಿರ್ಬೇಕು. ಅಟೆಂಟಿವ್ ಅಂದ್ರೆ ಕ್ಲಾಸ್ನಲ್ಲಿ ಸೀರಿಯಸ್ ಆಗಿರ್ಬೇಕು. ನಾವು ಏನು 40 ನಿಮಿಷ ಕ್ಲಾಸ್ ತಗೊಳ್ತಾರೆ, 1 ಅವರ್ ಕ್ಲಾಸ್ ತಗೊಳ್ತಾರೆ. ಆ 1 ಅವರ್ ಕ್ಲಾಸ್ನಲ್ಲಿ ಏನು ಹೇಳಿದ್ದಾರೆ ಅಂತಂದು ನೀವು ರಿಪೀಟ್ ಮಾಡ್ಲಿಕ್ಕೆ, ಆ ಟೈಮಿಗೆ ರಿಪೀಟ್ ಮಾಡಲಿಕ್ಕೆ ನೀವು ಇದು ಮಾಡಬೇಕು, ಮನನ ಮಾಡ್ಕೊಳ್ಬೇಕು. ಸರ್ ಹೇಳಿದ್ರು, ನೀವು ಇಡೀ ದಿವಸನಲ್ಲಿ ಏನು ಮಾಡಿದ್ದೀವಿ ಅಂತ ರಿವ್ಯೂ ಮಾಡಿ ಅಂತ, ರಿವೈಸ್ ಮಾಡ್ಕೊಳ್ಳಿ ಅಂತ. ಅದು ಯಾಕೆಂದ್ರೆ ಅಟ್ಲೀಸ್ಟ್ ನಮ್ಮ ಅಜ್ಜಿನೂ 105 ವರ್ಷ ಇದ್ದು, ಆಕೆ ಎಷ್ಟು ಕಲ್ತವ್ರು ಇದ್ದಿಲ್ಲ ಅವಾಗ. ನಮ್ಮ ದೊಡ್ಡ ಫ್ಯಾಮಿಲಿ ಇದ್ದಾಗ ಅವರೆಲ್ಲ ಮೊಮ್ಮಕ್ಕಳಿಗೆ ಕರ್ಕೊಂಡು ಮಾತಾಡಿಸ್ತಿದ್ರು. ಏನು ಬಹಳ ಪ್ರಯತ್ನ ಮಾಡಬೇಕು, ಪ್ರಯತ್ನಸೇ ಪರಮಾತ್ಮ ಮಿಲೇಗ ಅಂತ ಹೇಳ್ತಿದ್ರು ಅವರು. ಪ್ರಯತ್ನಸೇ ಪರಮಾತ್ಮ ಅಂದ್ರೆ ಏನು? ಪರಮಾತ್ಮನೇ ಸಿಗ್ತಾನಂದ್ರೆ ಇವೆಲ್ಲ ಡಿಗ್ರಿಗಳು ಏನು ಅಂತ ಹೇಳ್ತಿದ್ರು. ಈ ಡಿಗ್ರಿ ಏನು, MBBS ಏನು, IAS ಏನು, KS ಅಂದ್ರೆ ಏನು? ಇವೆಲ್ಲ ನಮ್ಮಲ್ಲಿ ನಮ್ಮ ಭಾಗಕ್ಕೆ IAS KS ಅಂತೂ ಅದು ಕಡ್ಲಿಕಾಯಿ ಇದ್ದಂಗೆ. ಆವಾಗ MBBS ಮತ್ತು ಇಂಜಿನಿಯರಿಂಗ್ ಬಹಳ ಹಾವಳಿ ಇತ್ತು ನಮ್ಮಲ್ಲಿ, ನಮ್ಮ ಟೈಮಿನಾಗೆ. ಈ ಮನೆಗೊಬ್ಬರು MBBS ಓನ್ಲಿ ಪ್ರೊಫೆಷನಲ್ ಕೋರ್ಸ್ ಇದ್ರೆ ಅವರಿಗೆ ಅವಕಾಶ, ಇಲ್ಲೋದ್ರೆ ಇಲ್ಲ ಅಂತ ತಿಳ್ಕೊಂಡಿದ್ರು. ನಮಗೆ ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ಪ್ಲಾಂಟಿ ಆಫ್ ಅಪಾರ್ಚುನಿಟೀಸ್. ನಮ್ಮ ಈಗ ಫಂಡಿಂಗ್ ಏಜೆನ್ಸೀಸ್ ಅದಾವೆ. ಈಗ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಹೇಳಿದ್ರು, ಸೋ ಮೆನಿ ಫಂಡಿಂಗ್ ಏಜೆನ್ಸೀಸ್ ಆರ್ ದೇರ್. ಎಸ್ಪೆಷಲಿ DST ನಲ್ಲಿ ವುಮೆನ್ಸ್ಗಳಿಗೆ PhD ಮಾಡೋಕ್ಕೆ 25 ಲಕ್ಷವರೆಗೆ ಅವಕಾಶ ಇದೆ. ನೀವು 25 ಲಕ್ಷ ಅವರು ಇದು ಕೊಡ್ತಾರೆ, ಫಂಡ್ ಕೊಡ್ತಾರೆ. ಅದನ್ನ ನೀವು ಯುಟಿಲೈಸ್ ಮಾಡಿಕೊಂಡು PhD ಮಾಡ್ಬೋದು. ಯಾಕಂದ್ರೆ ಪ್ರಾಜೆಕ್ಟ್ಗಳು ಇರ್ತವೆ, ಆ ಪ್ರಾಜೆಕ್ಟ್ಗಳನ್ನ ತಗೊಂಡು ನೀವು ಅದನ್ನ ಯೂಸ್ ಮಾಡಿಕೊಂಡು ನೀವು PhD ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನೆಟ್ ಸ್ಲೆಟ್ ಈಗ ಆಲ್ರೆಡಿ ಅಕ್ರಮ್ ಪಾಷಾ ಸರ್ ಹೇಳಿದ್ರು, KS IAS ಕಿನ್ನ ಬಹಳ ಟಫ್ ಇದೆ ಅಂತ. ಯಾವುದು ಟಫ್ ಇಲ್ಲ, ನಮ್ಮ ಡಿಟರ್ಮಿನೇಷನ್ ಇರಬೇಕು, ನಮ್ಮ ಅಂದ್ರೆ ದೃಢ ನಿರ್ಧಾರ ಇರಬೇಕು. ಹಾಗೆ ವಿವೇಕಾನಂದ ಹೇಳ್ತಾರೆ 3 T ಇರಬೇಕಂತ. T ಅಂದ್ರೆ ಏನು? ಟ್ರೈ ಫಾರ್ ಯುವರ್ ಬೆಟರ್ ಫ್ಯೂಚರ್. ಈಗ ಏನಿದ್ರಲ್ಲ ಅದಕ್ಕಿಂತ ಬೆಟರ್ ಫ್ಯೂಚರ್ ಸಲುವಾಗಿ ನಾವು ಟ್ರೈ ಮಾಡ್ತಿರ್ಬೇಕು. ಟ್ರಸ್ಟ್ ಯುವರ್ ಸೆಲ್ಫ್, ಟು ಫಾರ್ ಯುವರ್ ವರ್ಕ್ ಅಂತ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಟ್ರೈ ಫಾರ್ ಯುವರ್ ಬೆಟರ್ ಫ್ಯೂಚರ್, ಟ್ರಸ್ಟ್ ಯುವರ್ ಸೆಲ್ಫ್, ಟು ಫಾರ್ ಯುವರ್ ವರ್ಕ್. ಟು ಫಾರ್ ಯುವರ್ ವರ್ಕ್ ಅಂದ್ರೆ ನಿಮ್ಮ ತಂದೆ ತಾಯಿ ಬಂದು ನೋಡೋಂಗಿಲ್ಲ, ನಿಮ್ಮ ಟೀಚರ್ಸ್ ಬಂದು ನೋಡೋಂಗಿಲ್ಲ, ನೀವು ಹಾಸ್ಟೆಲ್ನಾಗ ಏನು ಮೊಬೈಲು ನೋಡ್ತೀರಿ, ಅದು ನೋಡ್ತೀರಿ, ಏನು ಮಾಡ್ತೀರಿ, ಊಟ ಮಾಡ್ತೀರಿ, ತಿಂಡಿ ಯಾರೂ ನೋಡೋಂಗಿಲ್ಲ.
ನಿಮ್ಮ ಆತ್ಮ ಅವಲೋಕನೆ ನಿಮ್ಗೆ ನೋಡ್ತಿರ್ತದೆ. ನಿಮ್ಮ ಗುರಿಯ ಸಾಧಿಸಬೇಕಾದ್ರೆ ನಿಮ್ಮಲ್ಲೇ ಗುರು ಇರ್ತಾನೆ, ಆ ಗುರುವೇ ನಿಮ್ಗೆ ನೋಡ್ತಿರ್ತಾನೆ. ಆ ಗುರು ನಿಮಗೆ ರೆಗ್ಯುಲರ್ ಗುರುವಾಗಿ ನೀವು ನೋಡಿಕೊಂಡು ಅದನ್ನು ನೀವು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಸಾಧನೆ ಮಾಡಬೇಕಂತ ನನಗೆ ಅನಿಸ್ತದೆ. ಯಾಕಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ನಮ್ಮ ನಾಯ್ಡು ಹೇಳಿದ್ರು ನಮ್ಮದು ಸ್ವಾರ್ಥ ಇದೆ ಅಂತ. ಆ್ಯಕ್ಚುಲಿ ನ್ಯಾಕ್ A+ ತಂದಿದ ಮೇಲೆ 79 ಪ್ರೋಗ್ರಾಮ್ಗಳನ್ನು ನಾವು UGCದಿಂದ ಪಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ. 79 ಪ್ರೋಗ್ರಾಮ್ ಅಂದರೆ ಈ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಇದೆ. ಈವನ್ ನೀವು ಒಂದು ಕಡೆ ಡಿಗ್ರಿ ಮಾಡುವಾಗ ಇನ್ನೊಂದು ಡಿಗ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಸಲ 2 ವರ್ಷ ಆಯಿತು, 2 ಡಿಗ್ರಿ ಎಟ್ ಎ ಟೈಮ್. ಸ್ಪೆಷಲಿ B.Ed ಲೆಕ್ಚರ್ ಆಗಬೇಕಾದ್ರೆ 2 PGಗಳು ಇರಬೇಕಾಗ್ತದೆ. ಅಂಥ ವಿದ್ಯಾರ್ಥಿಗಳಿಗೆ 2 ವರ್ಷನಲ್ಲಿ ಅಂದರೆ 4 ವರ್ಷ ಹಿಡಿಯೋದು 2 ವರ್ಷನಲ್ಲಿ ಅವರು ಲೆಕ್ಚರ್ ಆಗಲಿಕ್ಕೆ ಅವಕಾಶ ಆಗ್ತದೆ. ಹೀಗಾಗಿ 2 ಡಿಗ್ರಿ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವಕಾಶ ಕೊಟ್ಟಿದೆ. ಅದ್ರ ಜೊತೆಗೆ ಈ ಜಗತ್ತಿನಲ್ಲಿ ಅಥವಾ ನಮ್ಮ ಎಲ್ಲಾದರೂ ಮಾಡುವಲ್ಲಿಕ್ಕೆ ಆನ್ಲೈನ್ 10 ಪ್ರೋಗ್ರಾಮ್ ಇವೆ. 10 ಪ್ರೋಗ್ರಾಮ್ ಆನ್ಲೈನ್ ಮಾಡ್ಬೋದು. ಮತ್ತು ಎಷ್ಟೋ ಸರ್ಟಿಫಿಕೇಟ್ ಕೋರ್ಸ್ಗಳಿವೆ ನಮ್ಮಲ್ಲಿ. ಎಸ್ಪೆಷಲಿ ನಾರ್ತ್ ಕರ್ನಾಟಕ ನಮ್ಮ ಬೀದರ್ನಲ್ಲಿ ಓಪನ್ ಯೂನಿವರ್ಸಿಟಿ ಅಂದ್ರೆ ಅದು ಸರ್ಟಿಫಿಕೇಟ್ ವ್ಯಾಲಿಡ್ ಆಗ್ತದೆ ಅಂತ ಕೇಳ್ತಿದ್ರು. ನಮ್ಮಲ್ಲಿ ಆ ಸರ್ಟಿಫಿಕೇಟ್ ವ್ಯಾಲಿಡ್ ಆಗ್ತದಂತ MLA ಕೇಳಿದ್ರು. ಇಲ್ಲ ಸರ್, ಇಟ್ ಈಸ್ ಈಕ್ವಲೆಂಟ್ ಟು ಕನ್ವೆನ್ಷನಲ್ ಯೂನಿವರ್ಸಿಟಿ ಅಂತ ಹೇಳಿದಾಗ ಅವ್ರಿಗೂ ಆವಾಗ ನಾನು ಪ್ರತಿ ಜಿಲ್ಲೆಗೆ ಹೋಗಿ ಪ್ರತಿ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯ್ತು. ಇಲ್ಲಿ 20,000 ವಿದ್ಯಾರ್ಥಿಗಳಿದ್ದು 1 ಲಕ್ಷವರೆಗೆ ವಿದ್ಯಾರ್ಥಿಗಳ ಅಡ್ಮಿಷನ್ ಮಾಡಿಕೊಂಡ್ರು. ಯಾಕಂದ್ರೆ ಅವರಿಗೆ ನಾಲೆಜ್ ಇದ್ದಿಲ್ಲ. ನಮ್ಮ ವಿಶ್ವವಿದ್ಯಾಲಯ ಇಷ್ಟು ಚೆನ್ನಾಗಿದೆ ಮತ್ತು ಕಲಿಕಾರ್ಥ ವಿದ್ಯಾರ್ಥಿಗಳಿಗೆ ನೋಟ್ಸ್ ಅನ್ನ ಏನು ನಮ್ಮ ಟೀಚರ್ಸ್ ಅನ್ನ ಏನು ಪ್ರಿಪರೇಷನ್ ಮಾಡಿರ್ತಾರೆ SLM ಅಂತ, ಅದನ್ನ ಈವನ್ KS IAS ವಿದ್ಯಾರ್ಥಿಗಳು ಯೂಸ್ ಮಾಡ್ಕೊಳ್ತಾರೆ ಈ ಅಟ್ ಪ್ರೆಸೆಂಟ್ ಆಲ್ಸೋ. ಹೀಗಾಗಿ ನಾವು ನಮ್ಮ ಏನು ಬಂದಿದ್ದು ರೀಸನ್ ಏನು ಸರ್ ಹೇಳಿದ್ರು, ನಮ್ಮ ತಂದೆ ತಾಯಿಗೂ ಮತ್ತು ಸ್ಕೂಲ್ಗಳಿಗೂ ಮರಿಬಾರ್ದು ಅಂತ. ಫಸ್ಟ್ ಆಫ್ ಆಲ್ ನಾವು ಋಣಿಯಾಗಿರ್ಬೇಕು ತಂದೆ ತಾಯಿಗಳನ್ನು. ಇವಾಗ ನಾವು 18 ವರ್ಷ ಆಯ್ತಂದ್ರೆ ಅಮ್ದೆ ಮುದುಕ ಹಂಗ ಹಿಂಗ ಅನ್ಬಾರ್ದು. ಯಾಕಂದ್ರೆ ಅವ್ರದಿಂದ ನಾವು ಬೆಳಕು ಕಾಣ್ತಾ ಇದ್ದೇವೆ. ದೇವ್ರು ಎಲ್ಲಿದ್ದಾನೋ ಗೊತ್ತಿಲ್ಲ. ಸದ್ಯ ಫಸ್ಟ್ ತಂದೆ ತಾಯಿ ಯಾರೇ ಇರಲ್ಲ ಅವರು ನಮ್ಮ ತಂದೆ ತಾಯಿಯಿಂದ ನಾವು ಜಗತ್ತಿನಲ್ಲಿ ಈ ತರ ಬಂದಿದ್ದೇವೆ ಅಂತ ಅದನ್ನ ತಿಳ್ಕೊಂಡು ಅಂದ್ರೆ ಅವನಿಗೆ ಇಥಿಕ್ಸ್ ಇರ್ತದೆ. ಯಾರೇ ಮನುಷ್ಯಗೆ ಯಾವೇ ಜೀವಿಗೆ ಅವರಲ್ಲಿ ಇಥಿಕ್ಸ್ ಇತ್ತಂದ್ರೆ ತಂದೆ ತಾಯಿ ಆಗಲಿ, ಸಮಾಜ ಆಗಲಿ, ನಮ್ಮ ಎಲ್ಲ ಪರಿಸರವಾಗಲಿ ಮತ್ತು ಸಾಮಾಜಿಕ ಕಳಕಳಿ ಆಗಲಿ ಮತ್ತು ಅವನ ಬಳಿ ಸೌಮ್ಯತೆ ಇರ್ತದೆ, ವಿನಯತೆ ಇರ್ತದೆ. ಆ ಥರ ಇದ್ದ ಜೀವ ಅಂದ್ರೆ ಎಲ್ಲರಲ್ಲಿ ದೇವರಿದ್ದಾನೆ ಅಂತ ನಾನು ಹೇಳ್ತೀನಿ. ಎಲ್ಲರಲ್ಲಿ ದೇವರಿದ್ದಾನೆ. ಆ ದೇವರನ್ನ ಒಬ್ಬರದೊಬ್ಬರು ರೆಸ್ಪೆಕ್ಟ್, ಯಾಕಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಅನೇಕ ಉದಾಹರಣೆಗಳಿವೆ ನಾವು ನೆಗ್ಲೆಕ್ಟ್ ಮಾಡಲಾರ್ದಾರೆ. ಮತ್ತು ಈಗ ನಮ್ಮ ಅತಿಥಿ ಎಲ್ಲರೂ ಹೇಳಿದ್ರು ಎಲ್ಲ ಜಾಯಿಂಟ್ ಇದು ಮಾಡುವ ಸ್ಟಡಿ ಮಾಡ್ಬೇಕಂತ. 10 ಚಾಪ್ಟರ್ ಈಗ ಆಲ್ರೆಡಿ ಸಿಲೆಬಸ್ ನೋಡ್ರಿ ಅಂದ್ರು. ಸಿಲೆಬಸ್ನಲ್ಲಿ ಏನೇನು ಚಾಪ್ಟರ್ ಏನೇನು ಕಂಟೆಂಟ್ ಇದೆ ಅದನ್ನು ನೀವು ಫಸ್ಟ್ ಪರ್ಫೆಕ್ಟ್ ಆಗಿ ಈ ಕಂಟೆಂಟ್ ಇದರಲ್ಲಿದೆ, ಈ ಚಾಪ್ಟರ್ 1ನೇ ಯೂನಿಟ್ನಲ್ಲಿ ಇದೇ ಇದೆ ಅಂತ ಈಗ ಗೊತ್ತಿದ್ದಾಗ ಅವರಿಗೆ ಯಾರಿಗೋ ಒಂದು 10 ಜನ ಡಿಸ್ಕಷನ್ ಮಾಡುವಾಗ 1ನೇ ಯೂನಿಟ್ ಅವ್ರಿಗೆ ಓದಲಿ, 2ನೇ ಯೂನಿಟ್ ಇವ್ರು ಓದಲಿ, ಹೀಗೆಲ್ಲ ಡಿಸ್ಕಷನ್ ಮಾಡಿದ ಮೇಲೆ ಇಮಿಡಿಯೇಟ್ ಆಗಿ ವಿದಿನ್ 15 ಡೇಸ್ ನಿಮ್ಮ ಸಿಲೆಬಸ್ ಏನಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಹೀಗಾಗಿ ನಿಮ್ಮಲ್ಲಿ ಏನು ಆ ದೃಢ ನಿರ್ಧಾರ ಇತ್ತಲ್ಲ ಡೆಫಿನೆಟ್ ಸಕ್ಸಸ್ ಮಾಡ್ಕೊಳ್ತೀರಿ ಅಂತ ಅನಿಸ್ತದೆ ನನಗೆ. ಹೀಗಾಗಿ ಅನೇಕ ವಿಚಾರಗಳು ಹೇಳ್ಬೋದು. ಜೈನಳ್ಳಿ ಸತ್ಯನಾರಾಯಣ ಗೌಡರಿಗೆ ನಾನು ರೆಗ್ಯುಲರ್ ಆಗಿ ಯಾರೇ ವಿದ್ಯಾರ್ಥಿಗಳು ಬರಲಿ ಈಗ ಹಾಸ್ಟೆಲ್ ಫೆಸಿಲಿಟಿ ಕೊಡಬೇಕಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಇದರಿಂದ ಏನು ಲಾಭ ಆಗಲಿ ಅಂತ ನಾವು ಕೊಡ್ತಾ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದಂಥ ನಮ್ಮ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗಲಿ, ನಮ್ಮ ವಿಶ್ವವಿದ್ಯಾಲಯದಿಂದ ಆದಷ್ಟು ಸಮಾಜಕ್ಕೆ ಸೇವೆ ಆಗಲಿ ಅಂತ ಮಾಡ್ತಾ ಇದ್ದೇವೆ ಹೊರತು ಲಾಭಕ್ಕಾಗಿ ಇಲ್ಲ. ಹೀಗಾಗಿ ಏನೇ ಅನಾನುಕೂಲತೆ ಇದ್ರು ಮತ್ತು ಅದು ಫೀಸನ್ನು ನೋಡಿ ನಮ್ಮ ಕಮಿಟಿನಲ್ಲಿ ಇಟ್ಕೊಂಡು ನಮ್ಮ ಏನು ಶಾಸನಬದ್ಧ ಅಧಿಕಾರಿಗಳ ಜೊತೆ ಡಿಸ್ಕಷನ್ ಮಾಡಿ ಆದಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಇಲ್ಲಿ ಬಂದವರೆಲ್ಲರೂ ಈಗ ಸರ್ ಹೇಳಿದ್ರು ಪಾಸ್ ಆಗ್ತೀರಿ ಅಂತ ತಿಳ್ಕೊಳ್ಬಾರ್ದು, ಫೇಲ್ ಆದರೂ ಧೈರ್ಯಗೆಡಬಾರ್ದು, ಸೈಕಾಲಜಿಕಲಿ ಡಿಪ್ರೆಷನ್ ಆಗಬಾರ್ದು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ, ಹೌದಲ್ಲ? ಧೈರ್ಯಂ ಸರ್ವತ್ರ ಸಾಧನ. ಅದು ನಿಮ್ಮಲ್ಲಿ ಧೈರ್ಯ ಇದ್ರೆ ಏನಾದರೂ ಅಚೀವ್ಮೆಂಟ್ ಮಾಡ್ಬೋದು. ಹೀಗಾಗಿ ನಮ್ಮಲ್ಲಿ ನಾನು ಹೈಸ್ಕೂಲ್ನಲ್ಲಿದ್ದಾಗೆ NSS ಅಥವಾ ಸ್ಕೌಟ್ಸ್ನಲ್ಲಿದ್ದೆ. ಆವಾಗೆಲ್ಲ ಹಾಡು ಆಡಿಸ್ತಿದ್ರು. ಅಂದರೆ ಲುಂಗಿ ಧೋತಿ ಅಲಗ ಹೇ ದೋನು ಕತಾಗ ಏಕಿ ಹೇ ಅಂತ ಹೇಳ್ತಿದ್ರು. ಮಸ್ಜಿದ್ ಬಂದಿರ ಅಲಗ ಹೇ ದೋನು ಕ ಅಲ್ಲ ಏಕಿ ಹೇ ಅಂತ. ಅಂದರೆ ಸೌಮ್ಯತೆ, ಜಾತ್ಯತೀತ
ನಾವು ಏನು ಸೆಕ್ಯುಲರಿಸಮ್ ಅಂತೀವಲ್ಲ ಆ ನಮ್ಮ ದೇಶದಲ್ಲಿದೆ. ಆ ಥರ ನಾವು ಬೆಳೆದ್ರೆ ನಮ್ಮ ದೇಶ ಏನು ದೊಡ್ಡ ಸಾಮ್ರಾಜ್ಯವಾಗಿ ಆಗ್ಬಹುದು ಅಂತ ಅನಿಸ್ತದೆ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತಿಳಿಸ್ಕೊಡೋದು ಇಷ್ಟೇ. ನಮ್ಮಲ್ಲಿ ಏನು ಎದಕ್ಕೆ ಬಂದಿದ್ದೆವು, ಈಗ ಆಲ್ರೆಡಿ ಸರ್ ಹೇಳಿದ್ದಾರೆ, ನಾವು ಎದರ ಸಲುವಾಗಿ ಇಲ್ಲ 50 ದಿವಸಗಳು ಉಳ್ಕೊಳ್ತಾ ಇದ್ದೆವು. ಮತ್ತು ಈ ಒಂದು ದಿವಸ 24 ತಾಸದಲ್ಲಿ ನಾವು ಅದರ ಸಲುವಾಗಿ ಎಷ್ಟು ತಾಸುಗಳನ್ನು, ಎಷ್ಟು ಅವರ್ಸ್ಗಳನ್ನು ಮೀಸಲಾತಿ ಇಟ್ಟಿದ್ದೆವು, ಅದನ್ನು ನೀವು ತಿಳ್ಕೊಂಡ್ರೆ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತೀರಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ದೂರದಿಂದ ಅಂದರೆ ಬೆಂಗಳೂರಿಂದ ಬಂದು ತಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತನಾಡಿದಂಥ ಅಕ್ರಮ್ ಪಾಷಾ ಸಾಹೇಬ್ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವಿವಿಯ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಸಾಹೇಬ್ರವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ವಿವಿ ಕುಲಸಚಿವರಾದಂಥ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರೊಫೆಸರ್ ರಮಾನಾಥಮ್ ನಾಯ್ಡು ಸರ್ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಣಕಾಸು ಅಧಿಕಾರಿಗಳಾದಂಥ ಪ್ರೊಫೆಸರ್ ನಿರಂಜನ್ ರಾಜ್ ಸರ್ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಡೀನ್ ಶೈಕ್ಷಣಿಕ ಅಧ್ಯಯನ ಕೇಂದ್ರದ ಡೀನ್ ಆಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರೇಗೌಡ ಸರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಕುರಿತು ಮಾತನಾಡಿದಂಥ ಪರೀಕ್ಷಾಂಗ ಕುಲಸಚಿವರಾದಂಥ ಪ್ರೊಫೆಸರ್ ಆನಂದ್ ಕುಮಾರ್ ಸರ್ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವ್ಯಕ್ತಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮದ ಸಂಯೋಜಕರಾದಂಥ ನಮ್ಮ ಕೇಂದ್ರದ ಸಂಯೋಜನಾಧಿಕಾರಿಗಳಾದಂಥ ಜೈನಹಳ್ಳಿ ಸತ್ಯನಾರಾಯಣ ಗೌಡ ಸರ್ ಅವರು ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.